In chapter 37, we saw Joseph in Egypt as a slave. ನಾವು 37ನೇ ಅಧ್ಯಾಯದಲ್ಲಿ ಯೋಸೇಫನು ಐಗುಪ್ತ ದೇಶದಲ್ಲಿ ಆತನು ಮಾರಲ್ಪಟ್ಟಿರುವುದನ್ನ ಮತ್ತು ಸೇವಕನಾಗಿರುವುದನ್ನ ನಾವು ನೋಡಿದೆವು. ಗುಲಾಮನಾಗಿರುವುದನ್ನ. And a contrast between Joseph's life we see in the life of Judah in chapter 38. 38ನೇ ಅಧ್ಯಾಯಕ್ಕೆ ಬರುವಾಗ ಯೋಸೇಫನ ಜೀವಿತಕ್ಕೂ ಅದೇ ರೀತಿಯಲ್ಲಿ ಯಹೂದನ ಜೀವಿತಕ್ಕೂ ಇರುವಂತಹ ಆ ದೊಡ್ಡ ವ್ಯತ್ಯಾಸವನ್ನ ನಾವು ನೋಡಿಕೊಂಡೆವು. The tribe, the kingly tribe through which the Messiah had to come. ಯಹೂದ ಜನಾಂಗ, ಅದು ಯಹೂದನ ವಂಶಾವಳಿಯ ಮೂಲಕ ಅದು ರಾಜವಂಶಸ್ಥವಾದಂತಹ ಜನಾಂಗ, ಅಲ್ಲಿಂದಲೇ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನದು ಹುಟ್ಟಿ ಬರಬೇಕಿತ್ತು. It's a shameful chapter of Judah's life. ಆದರೆ ಅದು ಒಂದು ಯಹೂದನ ಜೀವಿತದ ಒಂದು ನಾಚಿಕೆಯ ಕಾರ್ಯಗಳ ಒಂದು ಅಧ್ಯಾಯವಾಗಿದೆ. You may wonder why this chapter is in the Bible. ನೀವು ಯೋಚಿಸಬಹುದು ಈ ಅಧ್ಯಾಯವು ಸತ್ಯವೇದದಲ್ಲಿ ಯಾಕಾದರೂ ಇಡಲ್ಪಟ್ಟಿದೆ ಎಂಬುದಾಗಿ. Similar to chapter 34, we say gross murder. 34ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡ ಹಾಗೆ 34ನೇ ಅಧ್ಯಾಯದಲ್ಲಿ ನಾವು ಒಂದು ಕೊಲೆಯನ್ನ ನಾವು ನರಮೇಧವನ್ನು ನೋಡಿದೆವು. Here we see immorality. ಅದೇ 38ನೇ ಅಧ್ಯಾಯದಲ್ಲಿ ನಾವು ಅನೈತಿಕತೆಯ ಕುರಿತಾಗಿ ನೋಡುತ್ತೇವೆ. And then we come to Matthew chapter 1, we see the name of Tamar and Perez all there. ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ತಾಮಾರ, ಪೆರೇಚ ಇವರ ಹೆಸರುಗಳನ್ನು ನಾವು ಅಲ್ಲಿ ಕಾಣುತ್ತೇವೆ. We see Jesus Christ coming through the sinful man, yet he was without sin. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಪಾಪಗ್ರಸ್ತನಾದಂತಹ ಮಾನವನ ಯಹೂದನ ವಂಶಾವಳಿಯಲ್ಲಿ ಬಂದರೂ ಸಹ ಆತನು ಪಾಪ ರಹಿತನಾಗಿದ್ದನು. God want to move these people out from Canaan because the influence of Canaan is very terrible. ದೇವರು ತನ್ನ ಜನರನ್ನ, ಇಸ್ರಾಯೇಲರನ್ನ ಆ ಕಾನಾನ್ ದೇಶದಿಂದ ಹೊರತರಬೇಕು ಎಂಬುದಾಗಿ ಆತನು ಬಯಸಿದನು. ಯಾಕಂದರೆ ಅವರಿಂದ ಪ್ರಭಾವಿತರಾದಂತಹ ಇಸ್ರಾಯೇಲರು ಮತ್ತು ಆ ಕಾನಾನ್ ಜನರ ಪಾಪಗಳು ಅಷ್ಟು ಘೋರವಾಗಿದ್ದವು. So now that is where we left last week, and now let's read chapter 38 verses 1 and 2. ಅಲ್ಲಿಗೆ ನಾವು ಕಳೆದ ವಾರ ನಿಲ್ಲಿಸಿದೆವು. ಈಗ 38ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಆ ಕಾಲದಲ್ಲಿ ಯೆಹೂದನು ತನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ಗಟ್ಟ ಹಿಡಿದು ಅದುಲ್ಲಾ ಮೂರಿನವನಾದ ಈರಾ ಎಂಬುವನ ಹತ್ತಿರ ಇದ್ದು ಕೊಂಡನು. ಅಲ್ಲಿ ಅವನು ಶೋಗನೆಂಬ ಹೆಸರುಳ್ಳ ಒಬ್ಬ ಕಾನಾನ್ಯ ಮಗಳನ್ನು ಕಂಡು ಅವಳನ್ನು ವರಿಸಿ ಅವಳ ಸಹವಾಸ ಮಾಡಿದನು. Here we see Judah leaving his brothers and going and getting into a relationship with a Canaanite woman. ಇಲ್ಲಿ ನಾವು ಯಹೂದನು ತನ್ನ ಅಣ್ಣ ತಮ್ಮಂದಿರನ್ನ ಬಿಟ್ಟು ಹೊರಬರುವುದನ್ನ ಮತ್ತು ಒಬ್ಬ ಕಾನಾನ್ ಸ್ತ್ರೀಯ ಸಹವಾಸ ಮಾಡುವುದನ್ನ ನಾವು ಕಾಣುತ್ತೇವೆ. We saw earlier Lot leaving Abraham and going to Sodom and Gomorrah. ನಾವು ಈ ಹಿಂದೆ ಲೋಟನು ಅಬ್ರಹಾಮನನ್ನ ಬಿಟ್ಟು ಸೊದೋಮ್ ಗೊಮೋರ ಪಟ್ಟಣಗಳ ಬಳಿಗೆ ಹೋಗುವುದನ್ನು ನಾವು ನೋಡಿಕೊಂಡೆವು. When people leave their own people, as believers, when we leave the fellowship of God's people and go to the world, there is severe consequence. ವಿಶ್ವಾಸಿಗಳಾಗಿ ನಾವು ಜೊತೆ ವಿಶ್ವಾಸಿಗಳ ಸಹವಾಸವನ್ನು ಬಿಡುವಾಗ ಮತ್ತು ದೇವರಿಂದ ನಾವು ದೂರವಾಗಿ ಹೋಗುವಾಗ, ಈ ಲೋಕದ ಸಹವಾಸ ಮಾಡುವಾಗ ಅದರಿಂದ ದುಷ್ಪರಿಣಾಮಗಳನ್ನ ಎದುರಿಸುತ್ತೇವೆ. Here we read Judah making friendship with an Adullamite, and that friendship also leads him to sin. ಇಲ್ಲಿ ನಾವು ಯಹೂದನು ಆ ಅದುಲ್ಲಾಮಿನ ಊರಿನವಳಾದ ಒಬ್ಬ ಹೆಂಗಸಿನ ಸಹವಾಸ ಮಾಡುವುದನ್ನ, ಅದರಿಂದ ಆತನು ಪಾಪಕ್ಕೆ ಬೀಳುವುದನ್ನು ನಾವು ಕಾಣುತ್ತೇವೆ. Not the woman, but a man who became his friend. He visited a certain Adullamite whose name was Hira. ಅದುಲ್ಲಾಮೂರಿನ ಹೀರಾ ಎಂಬವನ ಸ್ನೇಹ ಮಾಡುತ್ತಾನೆ, ಅದರ ಮೂಲಕ ಆ ಹೆಂಗಸಿನ ಸಹವಾಸವಾಗುತ್ತದೆ. Judah shouldn't have done that. He knew that he is from the family of Abraham, a called out people. ಯಹೂದನು ಆ ರೀತಿ ಮಾಡಬಾರದಿತ್ತು. ಯಾಕಂದರೆ ಆತನಿಗೆ ತಿಳಿದಿತ್ತು ಆತನು ಕರೆಯಲ್ಪಟ್ಟಂತಹ ಜನಾಂಗದಲ್ಲಿ ಇದ್ದಾನೆ, ಅಂದರೆ ಅಬ್ರಹಾಮನ ಸಂತಾನಕ್ಕೆ ಸೇರಿದವನು ಎಂಬುದನ್ನು ಆತನು ತಿಳಿಯಬೇಕಿತ್ತು. Okay, let's read verse 3 to 5. 3ರಿಂದ 5ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ.
Naveen? Naveen? Shall I read, uncle? Okay, you read. ಅವಳು ಬಸುರಾಗಿ ಗಂಡು ಮಗುವನ್ನು ಹೆತ್ತಳು, ಅದಕ್ಕೆ ಅವನು ಏರನೆಂದು ಹೆಸರಿಟ್ಟನು. ಅವಳು ಎರಡನೆಯ ಸಾರಿ ಬಸುರಾಗಿ ಗಂಡು ಮಗುವನ್ನು ಹೆರಲು, ಅದಕ್ಕೆ ಅವನು ಓನಾನನೆಂದು ಹೆಸರಿಟ್ಟನು. ಅವಳು ಮತ್ತೊಂದು ಸಾರಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಅದಕ್ಕೆ ಶೇಲಹನೆಂದು ಹೆಸರಿಟ್ಟಳು. ಅವಳು ಆ ಮಗುವನ್ನು ಹೆರುವಾಗ ಯಹೂದನು ಕಜೀಬೂರಿನಲ್ಲಿದ್ದನು. We successively we see 3 sons born to Judah. ಯೂದನಿಗೆ ಕ್ರಮವಾಗಿ 3 ಗಂಡು ಮಕ್ಕಳು ಹುಟ್ಟುವುದನ್ನು ನಾವು ಕಾಣುತ್ತೇವೆ. The next verse 6, we read Judah took a wife for his firstborn and her name was Tamar. 6ನೇ ವಚನದಲ್ಲಿ ನಾವು ಓದುತ್ತೇವೆ, ಯಹೂದನು ತನ್ನ ಚೊಚ್ಚಲ ಮಗನಾದ ಏರನಿಗೆ ತಾಮಾರ್ ಎಂಬ ಹೆಣ್ಣನ್ನು ಮದುವೆ ಮಾಡಿದನು. Tamar is the one we are going to see in Matthew chapter 1. ಈ ತಾಮಾರಳ ಕುರಿತಾಗಿಯೇ ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ. He gets into the genealogy of Christ. ಆಕೆಯು ಯೇಸು ಕ್ರಿಸ್ತನ ವಂಶಾವಳಿಗೆ ಸೇರಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. Because of her connection with Judah, she is going to be in the line of Jesus Christ. ಆಕೆಯು ಯಹೂದನೊಟ್ಟಿಗೆ ಹೊಂದಿದ ಸಂಬಂಧದ ಕಾರಣ ಆಕೆಯು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಸ್ಥಳವನ್ನು ಪಡೆದುಕೊಂಡಳು. But this family is loaded with sin. ಆದರೆ ಈ ಕುಟುಂಬವು ಪಾಪದಿಂದ ತುಂಬಿದ ಕುಟುಂಬವಾಗಿತ್ತು. Let's read verse 7 to 10. 7ರಿಂದ 10ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಆದರೆ ಯಹೂದನ ಚೊಚ್ಚಲ ಮಗನಾದ ಏರನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟವನಾದ್ದರಿಂದ ಯೆಹೋವನು ಅವನನ್ನು ಸಾಯಿಸಿದನು. ಬಳಿಕ ಯಹೂದನು ಓನಾನನಿಗೆ, ನೀನು ನಿನ್ನ ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಮೈದುನ ಧರ್ಮಕ್ಕೆ ಸರಿಯಾಗಿ ನಡೆದು ನಿನ್ನ ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸು ಅಂದನು. ಆದರೆ ಓನಾನನು ಈ ರೀತಿಯಾಗಿ ಆಗುವ ಸಂತಾನವು ತನ್ನದಾಗುವುದಿಲ್ಲವೆಂದು ತಿಳಿದು ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸಲೊಲ್ಲದೆ ತನ್ನ ಅತ್ತಿಗೆಯಲ್ಲಿ ಸಂಗಮ ಮಾಡುವಾಗೆಲ್ಲ ತನ್ನ ವೀರ್ಯವನ್ನು ನೆಲದ ಪಾಲು ಮಾಡುತ್ತಿದ್ದನು. ಈ ನಡತೆ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿದ್ದರಿಂದ ಆತನು ಅವನನ್ನು ಸಾಯಿಸಿದನು. Yeah, here we see was a wicked man. We don't know what was the sin of but he was a wicked man and God slew him. ಯಹೂದನ ಚೊಚ್ಚಲು ಮಗನಾದ ಏರನು ಆತನು ದುಷ್ಟ ಮನುಷ್ಯನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಏನು ಆತನ ದುಷ್ಟತನ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆದರೆ ದೇವರು ಅವನನ್ನ ಕೊಂದನು. He was wicked in the sight of God. ದೇವರ ದೃಷ್ಟಿಯಲ್ಲಿ ಆತನು ದುಷ್ಟನಾಗಿದ್ದನು. And God killed him, God slew him. ದೇವರು ಆತನನ್ನ ಸಾಯಿಸಿದನು. Will God kill anybody? ದೇವರು ಯಾರನ್ನಾದನು ಸಾಯಿಸುತ್ತಾನ? Yes, he does. ಹೌದು, ಆತನು ಹಾಗೆ ಮಾಡುತ್ತಾನೆ. Aaron's 2 sons, Nadab and Abihu, in Leviticus 10, they brought a strange fire into the altar and we see immediately God killed them. ನಾವು ಯಾಜಕಕಾಂಡ ಪುಸ್ತಕದಲ್ಲಿ ಆರೋನನ 2 ಮಕ್ಕಳಾದ ನಾದಾಬ್ ಮತ್ತು ಅಬಿಹು ಅವರು ದೇವರು ತಿಳಿಸದ ಒಂದು ಬೇರೆಯ ಬೆಂಕಿಯನ್ನ ತಂದು ಅದರಿಂದ ಯಜ್ಞ ಮಾಡಿದ್ದರಿಂದ ತಕ್ಷಣವೇ ಅವರು ಸತ್ತು ಹೋದರು ಎಂಬುದಾಗಿ ನಾವು ಕಾಣುತ್ತೇವೆ, ಅಥವಾ ಕೊಲ್ಲಲ್ಪಟ್ಟರು. Moses, because of his disobedience, God told him to go to the mountain and God kissed him or God put him to death. ಮತ್ತು ಮೋಶೆಯು ಸಹ ದೇವರಿಗೆ ಅವಿಧೇಯನಾದ ಕಾರಣ, ದೇವರ ಮಾತನ್ನ ಉಲ್ಲಂಘಿಸಿದ ಕಾರಣ ನೀನು ಪರ್ವತಕ್ಕೆ ಹೋಗು ಎಂಬುದಾಗಿ ದೇವರು ಮೋಶೆಗೆ ಹೇಳುವಾಗ ಆತನ ಕಾಲವು ಸಮೀಪವಾಗುವಾಗ ಯೆಹೋವನೇ ಆತನನ್ನ ಕೊಂದನು. And 1 Corinthians 11:30 we read, because of unworthily taking the Lord's Supper, some are weak, some are sick, and some even die. God put them to death. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ ಕೆಲವರು ವಿಶ್ವಾಸಿಗಳು ಅಯೋಗ್ಯ ರೀತಿಯಲ್ಲಿ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವ ಕಾರಣ ಕೆಲವರನ್ನ ದೇವರು ಬಲಹೀನರನ್ನಾಗಿ ಮಾಡುತ್ತಾನೆ, ಕೆಲವರನ್ನ ರೋಗಿಗಳನ್ನಾಗಿ ಮಾಡುತ್ತಾನೆ, ಕೆಲವರನ್ನ ದೇವರು ಸಾಯಿಸುತ್ತಾನೆ. 1 John 5:17 says there is a sin unto death. 1 ಯೋಹಾನ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ, ಮರಣಕ್ಕೆ ನಡೆಸುವಂತಹ ಪಾಪ ಉಂಟು. God can give life, God can take life. ದೇವರೇ ಜೀವವನ್ನ ಕೊಡುತ್ತಾನೆ, ಆತನೇ ಜೀವವನ್ನ ತೆಗೆಯುತ್ತಾನೆ.
He can hurt and he can heal. ಆತನೇ ಒಡೆಯುವಾತನು, ಆತನೇ ವಾಸಿ ಮಾಡುವಾತನು. So the first son's sin, we don't know what it is, but it was wickedness, and now we see the second son's sin. ಆದರೆ ಯಹೂದನ ಚೊಚ್ಚಲು ಮಗನಾದ ಏರನ ಪಾಪವು ಅಥವಾ ದುಷ್ಟತನವು ಏನೋ ಎಂಬುದಾಗಿ ನಾವು ಗೊತ್ತಿಲ್ಲ. ಆತನನ್ನ ದೇವರು ಸಾಯಿಸಿದನು. ಈಗ ಯಹೂದನ ಎರಡನೇ ಮಗನಾದಂತಹ ಓನಾನನ ಕುರಿತಾಗಿ ನಾವು ಇಲ್ಲಿ ಓದುತ್ತೇವೆ. I don't need to explain what was his sin. ಆತನ ಪಾಪ ಏನಾಗಿತ್ತು ಎಂಬುದಾಗಿ ನಾನೇನು ವಿವರಿಸಬೇಕಾಗಿಲ್ಲ. It was the custom of that day that when a man dies premature without children, his brother has to take that wife and the first child will be in the name of the brother. ಆ ದಿನದ ಪದ್ಧತಿಯ ಪ್ರಕಾರ ಮೊದಲನೆಯ ಅಣ್ಣನು ಅಥವಾ ಹಿರಿಯ ಮಗನು ಮಕ್ಕಳಿಲ್ಲದೆ ಆತನು ಸಾಯುವಾಗ ಆತನ ತಮ್ಮ ಅತ್ತಿಗೆಯನ್ನ ಮದುವೆಯಾಗಿ ಆತನಿಗಾಗಿ, ಸತ್ತು ಹೋದ ಅಣ್ಣನಿಗಾಗಿ ಸಂತಾನವನ್ನ ಪಡೆಯಬೇಕಾಗಿತ್ತು. Later under Moses' time it became the Levirate marriage. We see that in the Bible. ನಾವು ಸತ್ಯವೇದದಲ್ಲಿ ಓದುತ್ತೇವೆ. ನಂತರ ಮೋಶೆಯ ಕಾಲದಲ್ಲಿ ಅದು ಒಂದು ವಾಟ್ ಮ್ಯಾರೇಜ್ ಅಂಕ Levirate, that Madhuna Dharma, what is it? Dharma. ಮೈದುನ ಧರ್ಮದ ಮದುವೆ ಎಂಬುದಾಗಿ ಅದು ಮೋಶೆಯಿಂದ ಸ್ಥಾಪಿಸಲ್ಪಟ್ಟಿತು ಮೋಶೆಯ ಕಾಲದಲ್ಲಿ. So it was allowed in Israel like that. ಇಸ್ರಾಯೇಲರಲ್ಲಿ ಈ ಒಂದು ಪದ್ಧತಿಯು ಅದು ಅನುಮತಿಸಲ್ಪಟ್ಟಿತ್ತು. So Onan, when he went to have relationship with Er's wife or Tamar, he knew that the son will not be his, so he did what was displeasing to God. His act was displeasing to God. ಓನಾನನು ತನ್ನ ಅತ್ತಿಗೆಯಾದಂತಹ ತಾಮಾರಳ ಬಳಿಗೆ ಆತನು ಮೈದುನ ಧರ್ಮವನ್ನು ನೆರವೇರಿಸಲಿಕ್ಕಾಗಿ ಆಕೆಯ ಬಳಿಗೆ ಹೋಗಿ ಸಂಗಮಿಸುವಾಗಲೆಲ್ಲ ದೇವರಿಗೆ ಮೆಚ್ಚುಗೆ ಇಲ್ಲದಂತಹ ಕಾರ್ಯವನ್ನ ಆತನು ಮಾಡಿದನು ಮತ್ತು ಅದಕ್ಕಾಗಿ ದೇವರು ಆತನನ್ನ ಕೊಂದನು. In other words, Onan refused to take responsibility in his life. ಅಂದರೆ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಓನಾನನು ತನ್ನ ಅಣ್ಣನಿಗಾಗಿ ಸಂತಾನವನ್ನ ಕೊಡಲಿಕ್ಕಾಗಲಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿಕ್ಕಾಗಲಿ ಆತನು ಮುಂದೆ ಬರಲಿಲ್ಲ, ಬದಲಾಗಿ ತಿರಸ್ಕರಿಸಿದನು. In other words, he wanted to enjoy sex, but he don't want the responsibility that comes after that. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಆತನು ಲೈಂಗಿಕ ಕ್ರಿಯೆಯನ್ನ ಅನುಭವಿಸಲು ಬಯಸಿದನು, ಆದರೆ ಅದರ ಹಿಂದೆ ಅಡಗಿದ್ದಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಹಿಂಜರಿದನು. It was more than a sexual sin, it was a selfish sin. ಇದು ಒಂದು ಲೈಂಗಿಕ ಪಾಪಕ್ಕಿಂತ ಹೆಚ್ಚಾಗಿ ಒಂದು ಸ್ವಾರ್ಥ ಪಾಪವಾಗಿತ್ತು. Now we live in a world where sexuality is very prominent. ನಾವು ಜೀವಿಸುವಂತಹ ಈ ಲೋಕವು ಅದು ಲೈಂಗಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂತಹ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. People want the pleasure, but they don't want the responsibility. ಜನರಿಗೆ ಲೈಂಗಿಕತೆಯ ಸುಖ ಬೇಕು, ಆದರೆ ಅದರ ಜವಾಬ್ದಾರಿ ಬೇಕಾಗಿಲ್ಲ. You go to many of the Western countries and even in our country, many young girls, young wives, they don't want children. ನಾವು ಪಾಶ್ಚಿಮಾತ್ಯ ದೇಶಗಳಿಗೆ ಅನೇಕ ದೇಶಗಳನ್ನ ನೋಡುವಾಗ ಮತ್ತು ನಮ್ಮ ದೇಶದಲ್ಲಿಯೂ ಸಹ ಯೌವನ ಗಂಡು ಮಗನಿರಬಹುದು ಅಥವಾ ಹೆಣ್ಣು ಮಕ್ಕಳಿರಬಹುದು, ಅವರು ಮಕ್ಕಳನ್ನ ಹೆರಲಿಕ್ಕೆ ಇಷ್ಟಪಡುವುದಿಲ್ಲ. Children are considered a liability. ಯಾಕಂದರೆ ಮಕ್ಕಳು ಭಾರ ಎಂಬುದಾಗಿ ಅವರು ಯೋಚಿಸುತ್ತಾರೆ. Some don't want the family responsibility. ಕೆಲವರಿಗೆ ಕುಟುಂಬದ ಜವಾಬ್ದಾರಿಯು ಬೇಕಾಗಿಲ್ಲ. They are more concerned about their body and their figure rather than the great privilege of raising children. ಮಕ್ಕಳನ್ನ ಹೆರುವುದು ಮತ್ತು ಮಕ್ಕಳನ್ನ ಬೆಳೆಸುವಂತಹ ಆಶೀರ್ವಾದಕ್ಕಿಂತ ಅವರ ಸೌಂದರ್ಯ, ಅವರ ದೇಹದ ಸಂರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ಬಯಸುತ್ತಾರೆ. This was not a one incident, it was a persistent act from his life. ಓನಾನನ ಜೀವಿತದಲ್ಲಿ ಆತನು ಮಾಡಿದ್ದು ಇದು ಮೊದಲನೆಯ ಕಾರ್ಯವಲ್ಲ, ಬದಲಾಗಿ ಆತನು ಅನೇಕ ಬಾರಿಯಲ್ಲಿ ಇಂತಹ ಪಾಪದಲ್ಲಿ ಮುಂದುವರೆದಿದ್ದನು.
Remember in the book of Ruth, Boaz took the responsibility of marrying Mahlon's wife Ruth. ನಾವು ರೂತಳ ಪುಸ್ತಕದಲ್ಲಿ ನೋಡುವಾಗ ಬೋವಜನು ಮಹ್ಲೋನನ ಹೆಂಡತಿಯಾದಂತಹ ರೂತಳನ್ನ ಮದುವೆ ಮಾಡಿಕೊಂಡು ಮೈದುನ ಸಮೀಪ ಬಂಧುವಿನ ಧರ್ಮವನ್ನು ನೆರವೇರಿಸುವುದರೊಟ್ಟಿಗೆ ಜವಾಬ್ದಾರಿಯನ್ನು ಸಹ ಆತನು ತೆಗೆದುಕೊಂಡನು. But before Boaz, there was another closer relative. When property matter was told, he was ready to redeem Mahlon's property. But when his wife also need to be married, he said no. First he said, yes, I will redeem. But later he said, no, I cannot redeem. ಬೋವಜನಗಿಂತ ಹತ್ತಿರದ ಸಂಬಂಧಿಯಾದಂತಹ ಇನ್ನೊಬ್ಬ ವ್ಯಕ್ತಿ ಅಲ್ಲಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಮಹ್ಲೋನನ ಹೆಂಡತಿಯಾದಂತಹ ರೂತಳ ಆಸ್ತಿಯನ್ನು ಮಾತ್ರ ಬಯಸಿ ಅದನ್ನು ಕೊಂಡುಕೊಳ್ಳಲು ಬಯಸಿದನು, ಆದರೆ ಆಕೆಯನ್ನ ಮದುವೆ ಆಗಲು ಆತನು ತಿರಸ್ಕರಿಸಿದನು. Lord Jesus Christ came to this world to redeem you and I, sinful people like me and you, and he came to redeem us. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಈ ಪಾಪದಿಂದ ತುಂಬಿದಂತಹ ಈ ಲೋಕಕ್ಕೆ ನನ್ನಂತ ನಿನ್ನಂತ ಪಾಪಿಯನ್ನ ಬಿಡುಗಡೆ ಮಾಡಲು ಬಂದನು. Now Tamar has become a widow twice. ಈಗ ತಾಮಾರಳು 2 ಬಾರಿ ವಿಧವೆಯಾಗಿದ್ದಾಳೆ. Let's read verse 11 to 13. 11ರಿಂದ 13ರವರೆಗೆ ಈಗ ನಾವು ಓದಿಕೊಳ್ಳೋಣ. ಆಮೇಲೆ ಯೆಹೂದನು ಒಂದು ವೇಳೆ ಶೇಲಾಹನು ತನ್ನ ಅಣ್ಣಂದಿರಂತೆ ಸತ್ತನೆಂದು ಯೋಚಿಸಿ ತನ್ನ ಸೊಸೆಯಾದ ತಾಮಾರಳಿಗೆ, ನನ್ನ ಮಗನಾದ ಶೇಲಾಹನು ಪ್ರಾಯಸ್ಥನಾಗುವ ತನಕ ನೀನು ವಿಧವೆಯಾಗಿ ತೌರ ಮನೆಯಲ್ಲಿರು ಎಂದು ನೆವ ಹೇಳಿದನು. ಅವಳು ತೌರ ಮನೆಗೆ ಹೋಗಿ ಅಲ್ಲೇ ವಾಸ ಮಾಡಿದಳು. 13 brother. 30. ಬಹಳ ದಿನಗಳಾದ ಮೇಲೆ ಯೆಹೂದನು ಹೆಂಡತಿಯಾಗಿದ್ದ ಶೋಗನ ಮಗಳು ತೀರಿ ಹೋದಳು. ಯೆಹೂದನು ತನಗೆ ದುಃಖ ಶಮನವಾದ ಮೇಲೆ ತನ್ನ ಕುರಿಗಳ ಉಣ್ಣೆ ಕತ್ತರಿಸುವವರ ಬಳಿಗೆ ತನ್ನ ಸ್ನೇಹಿತನಾದ ಈರಾ ಎಂಬ ಅದುಲ್ಲಾಮ್ಯನ ಜೊತೆಯಲ್ಲಿ ಗಟ್ಟ ಹತ್ತಿ ತಿಮ್ಲ ಊರಿಗೆ ಹೋದನು. ಮಾವನು ತನ್ನ ಕುರಿಗಳ ಉಣ್ಣೆ ಕತ್ತರಿಸುವನಾದಕ್ಕೋಸ್ಕರ ತಿಮ್ಲ ಊರಿಗೆ ಹೋಗುತ್ತಾನೆಂಬ ವರ್ತಮಾನವು ತಾಮಾರಳಿಗೆ ತಿಳಿದು ಬಂತು. Judah had another son whose name was Shelah. ಯೂದನಿಗೆ ಇನ್ನೊಬ್ಬ ಮಗನಿದ್ದನು, ಆತನ ಹೆಸರು ಶೇಲಹನೆಂದು. And Judah told Tamar to go and be in her father's or mother's home and remain as a widow until this boy grows up. ಯಹೂದನು ತಾಮಾರಳಿಗೆ, ನಿನ್ನ ತಂದೆ ತಾಯಿಯ ಬಳಿಗೆ ಹೋಗಿ ಈ ಶೇಲಹನು ಬೆಳೆದು ದೊಡ್ಡವನಾಗುವ ತನಕ ಅಲ್ಲೇ ಇರು ವಿಧವೆಯಾಗಿರು ಎಂಬುದಾಗಿ ಹೇಳಿಸಿದನು. Actually, it was a trick because Judah was afraid that this son also will die if he marries Tamar. ಯಾಕೆಂದರೆ ತಾಮಾರಳನ್ನ ಮದುವೆ ಆಗುವುದಾದರೆ ಈ ಮಗನು ಸತ್ತು ಹೋಗುತ್ತಾನೆ ಎಂಬುದಾಗಿ ಯಹೂದನು ಭಯಪಟ್ಟನು. He thought that this woman is an unlucky woman. There is some curse on her. ಆತನಿಗೆ ಅನ್ನಿಸಿತು, ಈ ಹೆಂಗಸು, ಆಕೆಯು ದುರಾದೃಷ್ಟಳಾದಂತಹ ಹೆಂಗಸು, ಈಕೆಯ ಮೇಲೆ ಯಾವುದೋ ಶಾಪವಿರಬಹುದು ಎಂಬುದಾಗಿ ನೆನೆಸಿದನು. There are a lot of people who have superstitious beliefs like that. ಅನೇಕರು ಇಂತಹ ಮೂಢನಂಬಿಕೆಗಳನ್ನ ನಂಬಿರುವವರಾಗಿದ್ದಾರೆ. So far we see the sins of the two sons. We don't read about any sin of Tamar so far. ಇಲ್ಲಿಯವರೆಗೂ ನಾವು ಯಹೂದನ ಇಬ್ಬರು ಗಂಡು ಮಕ್ಕಳ ಪಾಪದ ಕುರಿತಾಗಿ ಓದಿದೆವು, ಆದರೆ ತಾಮಾರಳ ಯಾವುದೇ ಪಾಪದ ಕುರಿತಾಗಿ ನಾವು ಓದಲಿಲ್ಲ. So Judah, instead of realizing the sin in his family, he was lying to Tamar with a superstitious belief that his son will also die. ಯಹೂದನು ತನ್ನ ಮಕ್ಕಳ ಪಾಪವನ್ನ ಪರಿಗಣಿಸುವ ಬದಲಾಗಿ ತನ್ನ ಮೂರನೆಯ ಮಗನೂ ಸಹ ಸಾಯಬಹುದು ಎಂಬುದಾಗಿ ತಾಮಾರಳನ್ನ ದೂರವಿಟ್ಟನು. In the meantime, Judah's wife died, and after some time he went for the sheep sharing business. He went to a little faraway place. ಸ್ವಲ್ಪ ಸಮಯದ ನಂತರ ಯಹೂದನ ಹೆಂಡತಿಯು ಸಹ ಸತ್ತು ಹೋದಳು. ಆತನು ಆಕೆಯ ದುಃಖವನ್ನ ಕಳೆದ ನಂತರ ಕುರಿಯ ಉಣ್ಣೆ ಕತ್ತರಿಸುವುದಕ್ಕಾಗಿ ಅಲ್ಲಿ ತಿಮ್ನಾ ಊರಿಗೆ ಹೋಗುವುದನ್ನು ನಾವು ಕಾಣುತ್ತೇವೆ. Tamar was waiting all this time to be married to Shelah.
ಈ ಕಾಲವೆಲ್ಲ ತಾಮಾರಳು ಯಹೂದನ ಮೂರನೇ ಮಗನಾದಂತ ಶೇಲಹನಿಗೆ ಮದುವೆ ಮಾಡಿಸುತ್ತಾರೆ ಎಂಬುದಾಗಿ ಕಾಯ್ದುಕೊಂಡಿದ್ದಳು. Now she comes to the conclusion that Judah is not going to give Shelah to be her husband. ಈಗ ಆಕೆ ಒಂದು ನಿರ್ಧಾರಕ್ಕೆ ಬಂದಳು, ಏನೆಂದರೆ ಯಹೂದನು ಶೇಲಹನನ್ನ ತನ್ನ ಗಂಡನಾಗಿ ಕೊಡುವುದಿಲ್ಲ ಎಂಬುದಾಗಿ ಆಕೆಯು ನೆನೆಸಿದಳು. She obeyed Judah, her father-in-law, and went and stayed in his mother's home, father's home, but nothing happened. Judah was deceiving. ಆಕೆಯು ತನ್ನ ಮಾವನಾದ ಯಹೂದನ ಮಾತಿಗೆ ವಿಧೇಯಳಾಗಿ ತನ್ನ ತಂದೆ ತಾಯಿಯ ಮನೆಗೆ ಹೋಗಿ ಉಳಿದುಕೊಂಡಳು. ಆದರೆ ಕಾಲ ಬಂದಾಗ ಯಹೂದನು ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ. Let's read verse 14. 14ನೇ ವಚನವನ್ನ ಓದಿಕೊಳ್ಳೋಣ. ಆಗ ಆಕೆ ಶೆಲಾಹನು ಪ್ರಾಯಸ್ಥನಾದಾಗ್ಯೂ ನನ್ನನ್ನು ಅವನಿಗೆ ಮದುವೆ ಮಾಡಿಸಲಿಲ್ಲವಲ್ಲ ಅಂದುಕೊಂಡು ತನ್ನ ವಿಧವಾ ವಸ್ತ್ರವನ್ನು ತೆಗೆದಿಟ್ಟು ಮುಸುಕನ್ನು ಹಾಕಿಕೊಂಡು ವೇಶ್ಯ ಸ್ತ್ರೀಯಂತೆ ಅಲಂಕೃತಳಾಗಿ ತಿಮ್ಲಾ ಊರಿನ ದಾರಿಯಲ್ಲಿರುವ ಎನಾಯಿಮೂರಿನ ಬಾಗಿಲ ಬಳಿಯಲ್ಲಿ ಕೂತುಕೊಂಡಳು. Yeah, here we see that Tamar is taking matter into her own hand, and she goes and sits in the wayside, dressed as a widow, with the covering on her face. ಈಗ ತಾಮಾರಳು ಸಂಗತಿಗಳನ್ನ ತನ್ನ ಕೈಗೆತ್ತಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಆಕೆಯು ವೇಶ್ಯಾಸ್ತ್ರೀಯಾಗಿ ವಸ್ತ್ರ ಹಾಕಿಕೊಂಡು ಆ ದಾರಿಯ ಮಗ್ಗಲಲ್ಲಿ ಕೂತುಕೊಳ್ಳುವುದನ್ನು ನಾವು ಕಾಣುತ್ತೇವೆ. And Proverbs 7:10 talks about the dress of a harlot. ಜ್ಞಾನೋಕ್ತಿ 7ನೇ ಅಧ್ಯಾಯ 10ನೇ ವಚನವು ಒಬ್ಬ ವೇಶ್ಯ ಸ್ತ್ರೀಯ ವಸ್ತ್ರದ ಕುರಿತಾಗಿ ಮಾತನಾಡುತ್ತದೆ. Okay, 15 and 16. 15 ಮತ್ತು 16ನೇ ವಚನ. ಯಹೂದನು ಆಕೆಯನ್ನು ಕಂಡಾಗ ಆಕೆಯ ಮುಖದ ಮೇಲೆ ಮುಸುಕು ಇದ್ದುದರಿಂದ ಸೊಸೆ ಎಂದು ತಿಳಿಯದೆ ಸೂಳೆ ಎಂದು ಭಾವಿಸಿ ಮಾರ್ಗದಿಂದ ಓರೆಯಾಗಿ ಆಕೆ ಬಳಿಗೆ ಹೋಗಿ, ನಾನು ನಿನ್ನ ಸಂಗಮ ಮಾಡುವುದಕ್ಕೆ ಒಪ್ಪುತ್ತೀಯಾ ಅನ್ನಲು ಆಕೆ, ನನ್ನಲ್ಲಿ ಬರಬೇಕಾದರೆ ನೀನು ಏನು ಕೊಡುತ್ತಿ ಎಂದು ಕೇಳಿದಳು. Now we get a picture of Judah in here. ಇಲ್ಲಿ ಯೂದನ ಒಂದು ಚಿತ್ರಣ ನಮಗೆ ಬಯಲಾಗುತ್ತದೆ. Earlier he took a Canaanite woman, which shouldn't have happened. ಈ ಹಿಂದೆ ಆತನು ಒಬ್ಬ ಕಾನಾನ್ಯ ಸ್ತ್ರೀಯನ್ನ ಮದುವೆ ಮಾಡಿಕೊಳ್ಳಬಾರದಾಗಿತ್ತು. Now he does the same thing with Tamar without knowing it. She was his daughter-in-law. ಈಗ ತಾಮಾರಳೊಟ್ಟಿಗೂ ಸಹ ಅದೇ ಕಾರ್ಯವನ್ನು ಮಾಡುತ್ತಾನೆ, ಆಕೆಯು ತನ್ನ ಸೊಸೆ ಎಂಬುದನ್ನ ತಿಳಿಯದೆ. This is a very black picture and ugly story that we have here. ಇದು ಒಂದು ತುಂಬಾ ಕೆಟ್ಟದಾದಂತಹ ಒಂದು ಕುರೂಪಿಯಾದಂತಹ ಒಂದು ಆತನ ಜೀವನದ ಭಾಗವನ್ನು ನಮಗೆ ತೋರಿಸುತ್ತದೆ. Judah thought she was a harlot. ಯಹೂದನು ಆಕೆಯನ್ನ ವೇಶ್ಯೆ ಎಂಬುದಾಗಿ ಯೋಚಿಸಿದನು. Believers, especially young girls and sisters, we have to be very careful how we dress ourselves. ಯವನಸ್ಥ ಸಹೋದರಿಯರು ಮತ್ತು ಹೆಂಗಸರು ವಿಶ್ವಾಸಿಗಳು ನಾವು ಹೇಗೆ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇವೆ ಎಂಬುದರ ಕುರಿತಾಗಿ ಎಚ್ಚರದಿಂದಿರಬೇಕು. 2 Kings chapter 9 verse 30 talk about, please read that. 2 Kings chapter 9 verse 30. 2 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 30ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಹುವು ಇಜ್ರಾಯೇಲಿಗೆ ಬಂದನು. ಈಜೆಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಟಿಕೆಯನ್ನು ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. Here we read about the dress and the makeup of Jezebel. ಇಲ್ಲಿ ಇಜೆಬೇಲಳ ಶೃಂಗಾರ ಮತ್ತು ಆಕೆ ವಸ್ತ್ರದ ಕುರಿತಾಗಿ ನಾವು ಓದುತ್ತೇವೆ. We know what happened to her afterwards. ನಂತರ ಆಕೆಗೆ ಏನು ಸಂಭವಿಸಿತು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ. Isaiah chapter 3, we don't need to read there now. We read about the daughters of Jerusalem and their dress and their decorations. What God did to those daughters, we can read it in Isaiah chapter 3 later if you go and read it. ಯೆಶಾಯ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಯೆರೂಸಲೇಮಿನ ಸ್ತ್ರೀಯರು ತಮ್ಮನ್ನ ಹೇಗೆ ಅಲಂಕರಿಸಿಕೊಳ್ಳುತ್ತಿದ್ದರು ಎಂಬುದಾಗಿ
ಎಂಬುದಾಗಿ ನಾವು ಅದಕ್ಕಾಗಿ ದೇವರು ಅವರಿಗೆ ಕೊಟ್ಟಂತಹ ಶಿಕ್ಷೆ ಎಂಥದ್ದು ಎಂಬುದಾಗಿಯೂ ಸಹ ಅಲ್ಲಿ ನಾವು ಓದುತ್ತೇವೆ. You need to be very careful. ನಾವು ಎಚ್ಚರದಿಂದಿರಬೇಕು. So anyhow, now Tamar took the opportunity to take advantage of this and decided to have relationship with Judah. ಈಗ ತಾಮಾರಳು ಈ ಎಲ್ಲಾ ಸಂಗತಿಗಳ ಸದುಪಯೋಗ ಪಡಿಸಿಕೊಂಡು ಈಗ ಯಹೂದನೊಟ್ಟಿಗೆ ಸಂಬಂಧವನ್ನ ಬಯಸುತ್ತಾಳೆ. Very important, Judah didn't know that it was his daughter-in-law, but she knew very well who he was. ಇಲ್ಲಿ ನಾವು ತಿಳಿದುಕೊಳ್ಳಬೇಕು, ಯಹೂದನಿಗೆ ಆಕೆಯು ಯಾರು ಎಂಬುದ ಅರಿವಿರಲಿಲ್ಲ, ಆದರೆ ಆಕೆಗೆ ಯಹೂದನು ಯಾರು ಎಂಬುದರ ಸಂಪೂರ್ಣ ಅರಿವಿತ್ತು. So there is a question here, why did she do this? ಅಲ್ಲಿ ನಮಗೆ ಪ್ರಶ್ನೆ ಮೂಡುತ್ತದೆ, ಹಾಗಾದರೆ ಯಾಕೆ ತಾಮಾರಳು ಹೀಗೆ ವರ್ತಿಸಿದಳು ಎಂಬುದಾಗಿ. Was it for sexual pleasure or was it for money? ಅದು ಬಹುಶಃ ಲೈಂಗಿಕ ಸುಖಕ್ಕಾಗಿ ಆ ರೀತಿ ಮಾಡಿದಳ ಅಥವಾ ಹಣಕ್ಕಾಗಿ ಹಾಗೆ ಮಾಡಿದಳ? I don't think so. ನನಗೆ ಹಾಗನ್ನಿಸುವುದಿಲ್ಲ. She came to the family of Abraham. Even though Judah married a Canaanite woman, through that marriage, this Canaanite Tamar came into the family of Abraham. ಈಕೆಯು ಅಬ್ರಹಾಮನ ಸಂತಾನಕ್ಕೆ ಸಂಬಂಧಪಟ್ಟವಳಾದಳು. ಹೇಗಂದರೆ ಯಹೂದನು ಕಾನಾನ್ ಸ್ತ್ರೀಯನ್ನ ಮದುವೆ ಮಾಡಿಕೊಂಡರೂ ಸಹ, ತಾಮಾರಳು ಕಾನಾನ್ ಸ್ತ್ರೀ ಆಗಿದ್ದರೂ ಸಹ ಆಕೆಯು ಯಹೂದನ ವಂಶಾವಳಿಯಲ್ಲಿ ಅಥವಾ ಅಬ್ರಹಾಮನ ವಂಶಾವಳಿಗೆ ಸೇರಿಸಲ್ಪಟ್ಟಳು. She might have heard about the promise God made to Abraham and that godly seed that is supposed to come through the line of Abraham. ಬಹುಶಃ ಅವಳಿಗೆ ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನದ ಕುರಿತಾಗಿ ತಿಳಿದುಕೊಂಡಿರಬಹುದು ಮತ್ತು ಆ ಸ್ತ್ರೀಯ ಸಂತಾನವು ಅಥವಾ ಆ ಬರುವಾತನ ವಾಗ್ದಾನದ ಮಗನು ಬರುವುದು ಈ ಸಂತಾನದಿಂದ ಎಂಬುದಾಗಿ ತಿಳಿದು ಹಾಗೆ ಮಾಡಿರಬಹುದು. Even though Judah was careless about his relationship, this woman had a desire to have a child from this line. ಯಹೂದನು ತನ್ನ ಲೈಂಗಿಕ ಸಂಬಂಧಗಳ ಬಗ್ಗೆ ಅಸಡ್ಡೆಯನ್ನ ತೋರಿಸಿದರೂ ಸಹ ಈಕೆಗೆ ಆತನಿಂದ ಒಬ್ಬ ಮಗನನ್ನ ಪಡೆಯಬೇಕು ಎಂಬಂತಹ ಬಯಕೆ ಇತ್ತು. She was hoping for a child from the 3 sons and it didn't happen. So now she wanted to have a child from this line of Abraham. ಆಕೆಯು ಯಹೂದನ 3 ಮಕ್ಕಳಿಂದ ಒಂದು ಮಗುವನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ ಬಯಸಿದಳು. ಅದಾಗದೆ ಹೋದಾಗ ಈಗ ಯಹೂದನ ಮೂಲಕ ಮಗುವನ್ನ ಪಡೆಯುವುದರ ಮೂಲಕ ಅಬ್ರಹಾಮನ ಸಂತತಿಗೆ ಅವಳು ಸೇರಿಸಲ್ಪಟ್ಟಳು. Judah's second son had no interest in having a child. ಯಹೂದನ 2ನೇ ಮಗನಾದ ಓನಾನನಿಗೆ ಮಕ್ಕಳನ್ನ ಪಡೆದುಕೊಳ್ಳುವುದರಲ್ಲಿ ಆಸಕ್ತಿ ಇರಲಿಲ್ಲ. But Tamar wanted to have a child. ಆದರೆ ತಾಮಾರಳಿಗೆ ಮಗುವನ್ನ ಪಡೆಯಬೇಕು ಎಂಬ ಬಯಕೆ ಇತ್ತು. She may not have known all the consequence of this relationship in the future. She might have not known all of that, but she had a desire to be in the line of Abraham. ಅವಳಿಗೆ ಮುಂದೆ ಈ ಒಂದು ಮದುವೆಯಿಂದ ಆಗುವಂತಹ ಪರಿಣಾಮದ ಕುರಿತಾಗಿ ಅರಿವಿರಲಿಲ್ಲ. ಆದರೆ ಅಬ್ರಹಾಮನ ಸಂತತಿಗೆ ಸೇರಿಸಲ್ಪಡಬೇಕು ಎಂಬಂತಹ ಬಯಕೆ ಆಕೆಗಿತ್ತು. We see the grace of God in this whole thing. ಈ ಎಲ್ಲಾ ಕಾರ್ಯದಲ್ಲಿಯೂ ದೇವರ ಕೃಪೆಯನ್ನು ನಾವು ಕಾಣುತ್ತೇವೆ. God allowed Tamar to come into the lineage of the Lord Jesus Christ. ದೇವರು ತಾಮಾರಳನ್ನ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬರುವ ಹಾಗೆ ಕೃಪೆ ತೋರಿದನು. What we see is God overruling the sin of man, bringing good out of evil. ನಾವು ಇಲ್ಲಿ ಕಾಣುವುದೇನೆಂದರೆ ದೇವರು ಮಾನವನ ಆ ಒಂದು ಪಾಪವನ್ನ ಪರಿಗಣಿಸದೆ ಆ ಕೃಪೆಯನ್ನ ಅಲ್ಲಿ ತೋರಿಸುವುದನ್ನ ನಾವು ಕಾಣುತ್ತೇವೆ. ಅದನ್ನ ಮೇಲೆ ದೇವರು ಕಾರ್ಯ ಮಾಡಿ he brings good out of evil. Only God can do that. ದೇವರು ಮಾನವನ ಪಾಪವನ್ನ ಕ್ಷಮಿಸುವುದರ ಮೂಲಕ ಕೆಟ್ಟದ್ದರಿಂದಲೂ ಒಳ್ಳೆಯದನ್ನ ಬರುವ ಹಾಗೆ ಆತನು ಮಾಡಿದನು. Now Ruth had a desire to come into the line of Boaz. ರೂತಳ ಕುರಿತಾಗಿ ನೋಡುವಾಗ ಆಕೆಯು ಸಹ ಬೋವಜನ ಸಂತತಿಯಲ್ಲಿ ಬರಬೇಕು ಎಂಬುದಾಗಿ ಬಯಸಿದಳು. Even though she was a Moabite lady, a woman,
who could never come into the lineage of Abraham's line, but she had a desire, so she obeyed Naomi's counsel and went and requested in that night by going and sleeping in the leg at the feet of Boaz, requesting for redemption. ರೂತಳ ಕುರಿತಾಗಿ ನಾವು ನೋಡುವಾಗ ಆಕೆಯು ಮೋವಾಬ್ಯ ಸ್ತ್ರೀಯಾಗಿದ್ದರೂ ಸಹ ಆಕೆಯು ಆ ಬೋಜನ ಸಂತತಿಯಲ್ಲಿ ಸ್ಥಾನವನ್ನು ಪಡೆಯಬೇಕು ಎಂಬುದಾಗಿ ತನ್ನ ಅತ್ತೆಯಾದಂತಹ ಆ ನವೋಮಿಯ ಮಾತನ್ನ ಕೇಳಿ ಬೋವಜನ ಹೊಲದಲ್ಲಿ ಹೋಗಿ ಆತನ ಪಾದಗಳ ಬಳಿಯಲ್ಲಿ ಆಕೆಯು ಮಲಗಿಕೊಂಡಳು. He was requesting that you put your covering on me. You, in other words, you redeem me. You have the right to redeem. ಆಕೆಯು ಬೋವಜನಿಗೆ ನಿನ್ನ ಆ ಹೊದಿಕೆಯನ್ನ ನನ್ನ ಮೇಲೆ ಹಾಕುವುದರ ಮೂಲಕ ನನ್ನನ್ನ ಬಿಡಿಸು ಎಂಬುದಾಗಿ, ಅಥವಾ ಸಮೀಪ ಬಂಧುವಾದ ಕಾರಣ ನನಗೆ ಬಿಡುಗಡೆಯನ್ನ ಕೊಡು ಎಂಬುದಾಗಿ ಆಕೆಯು ಕೇಳಿಕೊಳ್ಳುತ್ತಿದ್ದಳು. Now when we look at Lot's daughters, Lot had children through his two daughters. You know that similar story. There it was father and daughter. Here it was father-in-law and daughter-in-law. These are all terrible things. You know Lot's daughters, why did they do that? ನಾವು ಲೋಟನ ಜೀವನ ಚರಿತ್ರೆಯ ಕುರಿತಾಗಿ ನೋಡುವಾಗ ಅಲ್ಲಿ ಲೋಟನು ತನ್ನ ಇಬ್ಬರು ಹೆಣ್ಣು ಮಕ್ಕಳಿಂದಲೇ ಸಂತಾನವನ್ನ ಪಡೆಯುವುದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ಮಾವನ ಮೂಲಕ ಸೊಸೆ ಸಂತಾನ ಪಡೆಯುವುದನ್ನು ನಾವು ಕಾಣುತ್ತೇವೆ. ಅಲ್ಲಿ ಲೋಟನ ಹೆಣ್ಣು ಮಕ್ಕಳು ಮಾಡಿದಂಥದ್ದು ಅದು ದುಷ್ಟ ಕಾರ್ಯ, ಅದು ಪಾಪವಾಗಿತ್ತು. ಯಾಕೆ ಹಾಗೆ ಮಾಡಿದ್ರು ನಿಮಗೆ ಗೊತ್ತಾ? I don't think it was for any sexual pleasure or anything. Because Sodom Gomorrah was burned and they were in a cave, they thought that there is nobody who is going to come and marry them. They cannot have a family, they cannot have children. So they took things into their own hand and made Lot drunk and did this one after the other. We see very heinous sins happening. There it was lack of faith that God is able to take care of those girls' future. ಆ ಲೋಟನ ಮಕ್ಕಳು ಆ ರೀತಿ ಕೆಟ್ಟದಾದಂತಹ ದುಷ್ಟ ಪಾಪವನ್ನ ಮಾಡಲಿಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ಅವರು ಸೊದೋಮ್ ಗೊಮೋರ ಪಟ್ಟಣಗಳು ಈಗ ಸುಟ್ಟು ಹೋಗಿದೆ, ನಮ್ಮನ್ನ ಮದುವೆ ಮಾಡಿಕೊಳ್ಳುವವರು ಯಾರೂ ಇಲ್ಲ, ಆದ್ದರಿಂದ ನಮ್ಮ ತಂದೆಯ ಮೂಲಕ ನಾವು ಸಂತಾನವನ್ನ ಪಡೆಯೋಣ ಎಂಬುದಾಗಿ ಅವರು ತೀರ್ಮಾನಿಸಿದರು. ದೇವರು ನಮಗೆ ಗಂಡಂದಿರನ್ನ ಒದಗಿಸಿಕೊಡಲಿಕ್ಕೆ ಶಕ್ತನು ಎಂಬುದನ್ನ ಅವರು ಮರೆತು ನಂಬಿಕೆಯು ಕಡಿಮೆ ಆದ ಕಾರಣ ಈ ಕಾರ್ಯವನ್ನು ಮಾಡಿದರು. ಯಾವುದೇ ಲೈಂಗಿಕ ಸುಖಕ್ಕಾಗಿ ಆ ರೀತಿ ಮಾಡಲಿಲ್ಲ. And these are all things that we need to understand how a man's heart can become, our sin can become so gross sin. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾನವನ ಹೃದಯವು ಎಷ್ಟು ಕೆಟ್ಟದಾಗಿದೆ ಮತ್ತು ಒಂದು ಸಣ್ಣ ಪಾಪವು ಎಷ್ಟು ದೊಡ್ಡ ಪಾಪವಾಗಿ ಬೆಳೆಯಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. You and I, even though we are God's children, we have the capacity to do the most heinous sin. We have to be very careful. ನಾನು ನೀವು ದೇವರ ಮಕ್ಕಳಾಗಿದ್ದರೂ ಸಹ ನಾವು ಸಹ ದುಷ್ಟ ಪಾಪಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೇವೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದಿರಬೇಕು. The sin nature is still in us, even though we are God's children. ನಾವು ದೇವರ ಮಕ್ಕಳಾಗಿದ್ದರೂ ಇನ್ನೂ ಸಹ ನಮ್ಮಲ್ಲಿ ಆ ಪಾಪದ ಸ್ವಭಾವವು ಇದೆ. Verse 17 to 20, please read. 17ರಿಂದ 20ರವರೆಗೆ ದಯಮಾಡಿ ಓದ್ರಿ. ಅವನು ಹಿಂಡಿನಿಂದ ಒಂದು ಓತ ಮರಿಯನ್ನು ಕೊಡುತ್ತೇನೆ ಅಂದಾಗ ಆಕೆ, ನೀನು ಅದನ್ನು ಕೊಡುವ ತನಕ ನನ್ನಲ್ಲಿ ಏನಾದರೂ ಒತ್ತೆ ಇಡಬೇಕು ಎಂದು ಹೇಳಿದಕ್ಕೆ ಅವನು ಏನು ಒತ್ತೆ ಇಡಲಿ ಎಂದು ಕೇಳಲು ಆಕೆ, ನಿನ್ನ ಮುದ್ರೆ, ದಾರ, ಕೈಕೋಲು ಈ ಮೂರನ್ನು ಇಡು ಅಂದಳು. ಅವನು ಅವುಗಳನ್ನು ಕೊಟ್ಟು ಆಕೆಯ ಸಂಗಮ ಮಾಡಲು ಆಕೆ ಅವನಿಗೆ ಬಸುರಾದಳು. ಆಕೆ ಎದ್ದು ಹೋದ ಮೇಲೆ ತಾನು ಹಾಕಿಕೊಂಡಿದ್ದ ಮುಸುಕನ್ನು ತೆಗೆದಿಟ್ಟು ತಿರುಗಿ ವಿಧವಾ ವಸ್ತ್ರಗಳನ್ನು ಉಟ್ಟುಕೊಂಡಳು. ಯೆಹೂದನು ತಾನು ಇಟ್ಟಿದ್ದ ಒತ್ತೆಯನ್ನು ಆ ಹೆಂಗಸಿನಿಂದ ಬಿಡಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸ್ನೇಹಿತನಾದ ಆ ಅದುಲ್ಲಾಮನ ಕೈಯಲ್ಲಿ ಓತ ಮರಿಯನ್ನು ಕಳುಹಿಸಲು ಆಕೆ ಅವನಿಗೆ ಸಿಕ್ಕಲಿಲ್ಲ. Here we see that Judah went in to have an illicit relationship with her, not knowing that Tamar was his daughter-in-law. ಇಲ್ಲಿ ನಾವು ಓದುತ್ತೇವೆ, ಯಹೂದನು ತನ್ನ ಸೊಸೆ ಎಂಬುದಾಗಿ ತಿಳಿಯದೆ ತಾಮಾರಳೊಟ್ಟಿಗೆ ಒಂದು ಅಕ್ರಮ ಸಂಬಂಧವನ್ನ ಇಟ್ಟುಕೊಳ್ಳುವುದನ್ನು ನಾವು ಕಾಣುತ್ತೇವೆ.
We are studying the family of Jacob. ನಾವು ಓದುತ್ತಿರುವಂತದ್ದು ಯಾಕೋಬನ ಕುಟುಂಬದ ಕುರಿತಾಗಿ. You remember what happened to Jacob on the first night when he thought he was marrying Rachel, but he got Leah. Remember that? ಯಾಕೋಬನು ಆತನು ಹೇಗೆ ಮೋಸ ಮಾಡಿದನು ಮತ್ತು ಆತನ ಮದುವೆಯಾದ ಮೊದಲನೇ ರಾತ್ರಿಯಲ್ಲಿ ರಾಹೇಲನನ್ನ ಮದುವೆಯಾಗಿದ್ದೇನೆ ಎಂಬುದಾಗಿ ತಿಳಿದು ಲೇಯಳೊಟ್ಟಿಗೆ ಸಂಗಮ ಮಾಡುವುದರ ಕುರಿತಾಗಿ ನಿಮಗೆ ಜ್ಞಾಪಕವಿದೆಯಾ? So these are all things that is happening. So Jacob's family is reaping the consequence of their sins. ಇದೆಲ್ಲ ಯಾಕೋಬನ ಕುಟುಂಬದಲ್ಲಿ ಸಂಭವಿಸುತ್ತಿರುವುದಕ್ಕೆ ಕಾರಣವೇನೆಂದರೆ ಯಾಕೋಬನು ಮಾಡಿದಂತಹ ಪಾಪದ ಫಲವನ್ನ ಇವರೆಲ್ಲರೂ ಕುಯ್ಯುತ್ತಿದ್ದಾರೆ. Father-in-law with daughter-in-law, that was Judah's sin. ಯಹೂದನ ಪಾಪವು ಏನಾಗಿತ್ತು ಎಂದರೆ ತನ್ನ ಸೊಸೆಯೊಟ್ಟಿಗೆ ಮಾವನಾದ ತಾನೇ ಸಂಬಂಧ ಇಟ್ಟುಕೊಳ್ಳುವುದೇ ಆ ಪಾಪವಾಗಿತ್ತು. That is why later when God gave the law to Moses, all these close relation, sexual relationship are banned under the law. ಆದ್ದರಿಂದಲೇ ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ತನ್ನ ಧರ್ಮಶಾಸ್ತ್ರವನ್ನ ನಿಯಮಗಳನ್ನು ವಿಧಿಸುವಾಗ ಇಂತಹ ಹತ್ತಿರ ಸಂಬಂಧಿಯನ್ನ ಮದುವೆ ಆಗುವುದನ್ನು ನಿಷೇಧಿಸಿದನು. And now Judah agreed to give a goat, a kid of the goat, and she wanted something in the meantime as a security or just something until he gives the goat. So what Judah gave was a signet cord and staff. ಆತನು ಆಕೆಗೆ ಒಂದು ಓತ ಮರಿಯನ್ನ ಕಳುಹಿಸುತ್ತೇನೆ ಎಂಬುದಾಗಿ ಭಾಷೆ ಕೊಟ್ಟಿದ್ದನು. ಆದ ಕಾರಣ ಆ ಓತ ಮರಿಯನ್ನ ನನಗೆ ಕೊಡುವವರೆಗೂ ಏನಾದರೂ ಗುರುತನ್ನ ಕೊಡು ಎಂಬುದಾಗಿ ಹೇಳುವಾಗ ತನ್ನ ಮುದ್ರೆಯ ಉಂಗುರ ಮತ್ತು ಕೋಲನ್ನ ಆಕೆಯ ಬಳಿಯಲ್ಲಿ ಬಿಟ್ಟು ಹೋದನು. She is very planningly doing all this. ಆಕೆಯು ಎಲ್ಲವನ್ನ ಯೋಜನಾ ಪೂರ್ವಕವಾಗಿ ಮಾಡುತ್ತಿದ್ದಾಳೆ. Her one desire is to have a child through this line. ಆಕೆಯ ಒಂದೇ ಆಸೆ ಏನೆಂದರೆ ಈ ಒಂದು ಸಂತಾನದಲ್ಲಿ ಒಂದು ಮಗುವನ್ನ ತಾನು ಪಡೆದುಕೊಳ್ಳಬೇಕು. She was not a harlot and she was not planning to continue the same thing, but this is a very planned plan. When Judah cheated her and her sons, his sons were irresponsible, this lady had that desire. ಆಕೆಯು ವೇಶ್ಯೆಯಾಗಿರಲಿಲ್ಲ ಮತ್ತು ಅದೇ ಪಾಪದಲ್ಲಿ ಮುಂದುವರಿಯುವಂತಹ ಆಶೆಯು ಅವಳಿಗಿರಲಿಲ್ಲ. ಬದಲಾಗಿ ಯಹೂದನ ಗಂಡು ಮಕ್ಕಳು ಆಕೆಗೆ ಸಂತಾನವನ್ನ ಕೊಡದೆ ಹೋದ ಕಾರಣ ಈ ಸಂತತಿಯ ಮೂಲಕ ತಾನು ಒಂದು ಮಗುವನ್ನ ಪಡೆದುಕೊಳ್ಳಬೇಕು ಎಂಬ ಬಯಕೆಯನ್ನ ಆಕೆ ಹೊಂದಿದ್ದಳು. Let's read 21 to 24. 21ರಿಂದ 24ನೇ ವಚನಗಳವರೆಗೆ ಓದಿಕೊಳ್ಳೋಣ. ಅವನು ಅವಳ ಊರಿನವರನ್ನು ಎನಾಯಿಮಿನ ಸಮೀಪದಲ್ಲಿ ದಾರಿಯ ಬಳಿಯಲ್ಲಿ ಕೂತಿದ್ದ ದೇವದಾಸಿ ಎಲ್ಲಿರುವಳು ಎಂದು ಕೇಳಿದಕ್ಕೆ ಅವರು ಇಲ್ಲಿ ಯಾವ ದೇವದಾಸಿಯೂ ಇಲ್ಲ ಅಂದರು. ಅವನು ಯೆಹೂದನ ಬಳಿಗೆ ಹಿಂದಿರುಗಿ ಬಂದು ನಾನು ಅವಳನ್ನು ಕಾಣಲಿಲ್ಲ ಮತ್ತು ವಿಚಾರಿಸಿದಾಗ ಆ ಊರಿನವರು ಅಲ್ಲಿ ಯಾವ ದೇವದಾಸಿಯೂ ಇಲ್ಲ ಎಂದರು ಎಂದು ತಿಳಿಸಿದನು. ಅದಕ್ಕೆ ಯೆಹೂದನು ಇನ್ನೂ ಆಸ್ತಿಗೆ ಗುರಿಯಾದೆವು, ನಾನಿಟ್ಟ ಒತ್ತೆಯನ್ನು ಅವಳೇ ಇಟ್ಟುಕೊಳ್ಳಲಿ, ನಾನಂತೂ ಓತಮರಿಯನ್ನು ಕಳಿಸಿಕೊಟ್ಟೆನು, ಅವಳು ನಿನಗೆ ಸಿಕ್ಕಲಿಲ್ಲವಷ್ಟೇ ಅಂದನು. ಸುಮಾರು 3 ತಿಂಗಳಾದ ಮೇಲೆ ಯೆಹೂದನು ತನ್ನ ಸೊಸೆಯಾದ ತಾಮಾರಳು ವ್ಯಭಿಚಾರದಿಂದ ಬಸುರಾಗಿದ್ದಾಳೆ ಎಂಬ ವರ್ತಮಾನವನ್ನು ತಿಳಿದು ಅವಳನ್ನು ಹೊರಗೆ ತನ್ನಿರಿ, ಸುಡಬೇಕಾಗಿದೆ ಎಂದು ಹೇಳಿದನು. Now we come to the most serious part of this incident. ಈ ಒಂದು ಘಟನೆಯ ಅತ್ಯಂತ ಗಂಭೀರವಾದಂತಹ ಒಂದು ಘಟ್ಟಕ್ಕೆ ನಾವು ಬಂದಿದ್ದೇವೆ. Judah wanted to give that goat, the kid of the goat, and he sent with his friend, and Tamar was not on the roadside, and that man asked, where is that harlot who was here? And they said, no, we never had a harlot, a temple prostitute here. And that man came back to Judah, and Judah said, okay, I gave it, but you couldn't find it, so let's not go into more shameful thing. ಈಗ ಆತನು ತನ್ನ ಸ್ನೇಹಿತನಾದಂತಹ ಅಬ್ದುಲ್ಲಾಮನ ಬಳಿಯಲ್ಲಿ ಆ ಓತ ಮರಿಯನ್ನ ಕಳುಹಿಸುವಾಗ ಆಕೆಯನ್ನ ಆತನು ಕಾಣಲಿಲ್ಲ. ಆತನು ಹಿಂತಿರುಗಿ ಬಂದು ಹೇಳುವಾಗ ಯಾವ ದೇವದಾಸಿಯಾಗಲಿ ವೇಶ್ಯೆಯಾಗಲಿ ಇಲ್ಲಿ ಇಲ್ಲ ಎಂಬ ಸಂಗತಿಯನ್ನ ತಿಳಿದು ಯಹೂದನು ತನ್ನ ಮುದ್ರೆಯುಂಗುರ ಕೋಲು ಹೋದ್ರೆ ಹೋಯಿತು ಎಂಬುದಾಗಿ ತನ್ನ ಮಾನವನ್ನ ಉಳಿಸಿಕೊಳ್ಳಲು ಬಯಸಿದನು. Now 3 months later the news came to Judah that Tamar
his son daughter-in-law is pregnant because she played a harlot. 3 ತಿಂಗಳಾದ ನಂತರ ತನ್ನ ಸೊಸೆಯಾದಂತಹ ತಾಮಾರಳು ವೇಶ್ಯೆಯಾಗಿ ಅಥವಾ ವ್ಯಭಿಚಾರದ ಮೂಲಕ ಬಸುರಾಗಿದ್ದಾಳೆ ಎಂಬ ಸಂಗತಿಯನ್ನು ಆತನು ತಿಳಿದುಕೊಂಡನು. When Judah heard it, immediately he gave the sentence, bring her and burn her. ಈ ಸಂಗತಿಯನ್ನ ಕೇಳಿದ ತಕ್ಷಣವೇ ಯಹೂದನು ಆಕೆಗೆ ಶಿಕ್ಷೆಯನ್ನ ವಿಧಿಸಿದನು. ಅದೇನೆಂದರೆ ಆಕೆಯನ್ನು ಹೊರಗೆ ತನ್ನಿರಿ, ಸುಡೋಣ ಎಂಬುದಾಗಿ. This is Judah. This is the double standard. ಯಹೂದನಲ್ಲಿದ್ದಂತಹ ಈ 2 ನಾಲಿಗೆ ಅಥವಾ 2 ವಿಧದ 2 ಮುಖಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. He is quick to see sin in somebody else, but he cannot see his own sin. ಆತನು ಇತರರಲ್ಲಿರುವಂತಹ ಪಾಪವನ್ನ ತಕ್ಷಣವೇ ಗುರುತು ಹಿಡಿದನು, ಆದರೆ ತನ್ನಲ್ಲಿದ್ದಂತಹ ಪಾಪವನ್ನ ಗುರುತಿಸದೆ ಹೋದನು. Oh, how true that is in my life and your life. Many a times we are so quick to see sin in others, but we seldom look at our own life. ಇದು ನನ್ನ ಮತ್ತು ನಿಮ್ಮ ಜೀವಿತಗಳಲ್ಲಿ ಅನೇಕ ಸಾರಿಯಲ್ಲಿ ನಿಜವಾಗಿದೆ ಅಲ್ಲವೇ? ನಾವು ಇತರರ ಜೀವಿತದಲ್ಲಿ ಪಾಪವನ್ನ ಬೇಗ ಕಂಡು ಹಿಡಿಯುತ್ತೇವೆ, ಆದರೆ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ನಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳುವುದರಲ್ಲಿ ಸೋತು ಹೋಗುತ್ತೇವೆ. In driving in Bangalore, many times I get upset with people who are, not following the rules. They cut the lane and come. We are very quick to tell them it is wrong. But sometimes when we ourselves drive the wrong way, and we take it very lightly, isn't it? If you've driven in Bangalore, you will know what I'm talking about. ನಾನು ಬೆಂಗಳೂರಿನ ಆ ಒಂದು ಟ್ರಾಫಿಕ್ ಅಲ್ಲಿ ಗಾಡಿಯನ್ನ ಚಲಾಯಿಸುವಾಗ ಯಾರಾದರೂ ನಿಯಮ ತಪ್ಪಿ ಗಾಡಿಗಳನ್ನು ಓಡಿಸುವವರನ್ನ ಕಂಡಾಗ ನನಗೆ ಕೋಪ ಬರುತ್ತದೆ. ಆದರೆ ಕೆಲವು ಸಾರಿ ನಾವೇ ಅಂತಹ ನಿಯಮಗಳನ್ನ ಉಲ್ಲಂಘಿಸಿ ಗಾಡಿಯನ್ನ ಚಲಾಯಿಸುವಾಗ ನಮ್ಮ ಪಾಪದ ಅಥವಾ ನಮ್ಮ ತಪ್ಪಿನ ಅರಿವು ನಮಗಾಗುವುದಿಲ್ಲ ಅಲ್ಲವೇ? ಬೆಂಗಳೂರಿನಲ್ಲಿ ಗಾಡಿ ಓಡಿಸುವವರಿಗೆ ಇದರ ಅನುಭವ ಇದೆ. That is our nature. ಅದೇ ನಮ್ಮ ಸ್ವಭಾವವಾಗಿದೆ. You remember David when he committed adultery with Bathsheba and she became pregnant and gave birth of a child, and David covered it for 1 year. ನಿಮಗೆ ಈ ವಿಷಯ ಗೊತ್ತಾ? ದಾವಿದನು ಬೆಚ್ಚಬೆಯೊಟ್ಟಿಗೆ ವ್ಯಭಿಚಾರ ಮಾಡುವುದರ ಮೂಲಕ ಆಕೆ ಗರ್ಭಿಣಿಯಾಗಿ ಮಗುವನ್ನ ಹೆರುವಾಗ ಆ ಸಂಗತಿಯನ್ನ ಮತ್ತು ಆ ಮಗುವನ್ನ 1 ವರ್ಷ ಆತನು ಬಚ್ಚಿಟ್ಟಿದ್ದನು. ನಿಮಗೆ ಗೊತ್ತಾ? And then God sent Nathan the prophet to him and told him a story about a rich man who had many sheep, and then a poor man came and the rich man took the poor man's, a guest came, the rich man took the poor man's goat, the sheep, and killed it and gave him a feast. And when Nathan told the story, David got very angry. 1 ವರ್ಷದ ನಂತರ ದೇವರು ನಾತಾನನೆಂಬಂತಹ ಪ್ರವಾದಿಯನ್ನ ದಾವಿದನ ಬಳಿಗೆ ಕಳುಹಿಸುವಾಗ ಆ ನಾತಾನನು ಆತನಿಗೆ ಒಂದು ಕಥೆಯನ್ನು ಹೇಳುತ್ತಾನೆ. ಅದೇನೆಂದರೆ, ಒಬ್ಬ ಶ್ರೀಮಂತ ವ್ಯಕ್ತಿಗೆ ಅನೇಕ ಕುರಿಗಳಿದ್ದಾಗ್ಯೂ ಸಹ ಆತನ ಮನೆಯ ಬಳಿಯಲ್ಲಿದ್ದಂತಹ ಒಬ್ಬ ಬಡವನ ಬಳಿಯಲ್ಲಿದ್ದಂತಹ 1 ಕುರಿಯನ್ನ ತೆಗೆದುಕೊಂಡು ತನ್ನ ಮನೆಯಲ್ಲಿ ಬಂದಿದ್ದಂತಹ ಅತಿಥಿಗಳಿಗೆ ಊಟ ಮಾಡಿಸಿದನು ಎಂಬುದಾಗಿ ಕೇಳುವಾಗ ಆತನಿಗೆ ಕೋಪ ಬಂತು ದಾವಿದನಿಗೆ. And he wanted that man to be killed or that man to pay the penalty. ಮತ್ತು ದಾವಿದನು ಆ ಮನುಷ್ಯನಿಗೆ ಶಿಕ್ಷೆ ವಿಧಿಸಬೇಕು ಎಂಬುದಾಗಿ ಬಯಸಿದನು. David reacted just like Judah did here. ದಾವಿದನು ಸಹ ಯಹೂದನು ಈಗ ಯಾವ ರೀತಿ ಪ್ರತಿಕ್ರಿಯಿಸಿದನೋ ಅದೇ ರೀತಿ ಪ್ರತಿಕ್ರಿಯಿಸಿದನು. But Nathan was bold enough to tell that you are that man. ಆದರೆ ನಾತಾನನೆಂಬಂತಹ ಪ್ರವಾದಿಯು ಆತನಿಗೆ ನೇರವಾಗಿ ಹೇಳಿದ ಧೈರ್ಯದಿಂದ ನೀನೇ ಆ ಮನುಷ್ಯನು ಎಂಬುದಾಗಿ. Remember what our Lord Jesus Christ said in Luke chapter 6 verse 41 and 42. Please read that. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 6ನೇ ಅಧ್ಯಾಯ 41 ಮತ್ತು 42ನೇ ವಚನದಲ್ಲಿ ಏನು ಬೋಧಿಸಿದ್ದಾನೆ ಎಂಬುದಾಗಿ ನಿಮಗೆ ಗೊತ್ತಾ? ದಯಮಾಡಿ ಓದಿರಿ. ಲೂಕ 6:40-42. ಇದಲ್ಲದೆ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿ ಇರುವ ರವೆಯನ್ನು ಯೋಚಿಸುವುದೇಕೆ? ಇಲ್ಲವೇ ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ನೀನು ನೋಡದೆ ನಿನ್ನ ಸಹೋದರನಿಗೆ ಅಣ್ಣ, ನಿನ್ನ ಕಣ್ಣಿನೊಳಗಿರುವ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದಕ್ಕೆ ಹೇಗಾದೀತು ಕಪಟೆಯೇ?
ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿನ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. We can all do this sin of finding fault in others while we ignore our sins. ನಾವೆಲ್ಲರೂ ಇಂತಹ ಪಾಪವನ್ನ ಮಾಡುವವರಾಗಿರುತ್ತೇವೆ. ಇತರರ ಜೀವಿತದಲ್ಲಿರುವಂತಹ ಪಾಪವನ್ನ ಕಂಡು ಹಿಡಿದು ನಮ್ಮ ಜೀವಿತವನ್ನೇ ನಾವು ಪರೀಕ್ಷಿಸಿಕೊಳ್ಳದೇ ಇರುತ್ತೇವೆ. So when we look at Judah's verdict that Tamar should be burned alive, ನಾವು ಆ ಯಹೂದನ ಆ ತೀರ್ಪನ್ನ ನೋಡುವಾಗ ತಾಮಾರಳನ್ನ ಸಜೀವವಾಗಿ ಸುಟ್ಟು ಬಿಡಬೇಕು ಎಂಬಂತಹ ತೀರ್ಪನ್ನ ಆತನು ಕೊಟ್ಟನು. there is a writer, a God servant, Walter Wright, he said like this. ದೇವರ ಸೇವಕರು ಮತ್ತು ಬರಹಗಾರರಾದಂತಹ ವಾಲ್ಟರ್ ರೈಟ್ ಎಂಬಂತ ದೇವರ ಸೇವಕರು ಈ ರೀತಿ ಹೇಳಿದ್ದಾರೆ. Judah's companions bring him the word that his daughter-in-law Tamar has played the harlot. ಯಹೂದನ ಜೊತೆ ಇದ್ದಂತಹವರು ತನ್ನ ಸೊಸೆಯಾದಂತಹ ತಾಮಾರಳು ವ್ಯಭಿಚಾರ ಮಾಡಿದ್ದಾಳೆ ಎಂಬಂತಹ ಸುದ್ದಿಯನ್ನು ಆತನಿಗೆ ತಂದರು. His judgment is quick and decisive. ಆತನ ತೀರ್ಪು ತಕ್ಷಣವೇ ಮತ್ತು ನಿರ್ಧರಿಸಲ್ಪಟ್ಟಂತಹ ತೀರ್ಪಾಗಿತ್ತು. Let her be burned, no hesitation, no compromise. ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಹೊಂದಾಣಿಕೆಯನ್ನು, ಕ್ಷಮಾಪಣೆಯನ್ನ ಕೊಡದೆ ಆಕೆಯನ್ನು ಸುಟ್ಟು ಬಿಡಬೇಕು ಎಂಬುದಾಗಿ ಹೇಳಿದನು. There is no guilt in his voice. ಆತನ ಮಾತಿನಲ್ಲಿ ಯಾವುದೇ ಅಳುಕನ್ನ ನಾವು ಕಾಣುವುದಿಲ್ಲ. Oh, he knew that the Israelite society must be preserved from such wickedness. ಆತನಿಗೆ ಗೊತ್ತಿತ್ತು ಏನೆಂದರೆ ಇಸ್ರಾಯೇಲರನ್ನ ಇಂತಹ ದುಷ್ಟ ಪಾಪದಿಂದ ನಾವು ಕಾಪಾಡಬೇಕು ಎಂಬುದಾಗಿ ಆತನಿಗೆ ಅರಿವಿತ್ತು. The word goes out from his mouth. ಆತನ ಬಾಯಿಂದ ಆ ಮಾತು ಹೊರಟಿತು. A day is fixed, preparation goes forward, and the stake is planted. Stake is the post in which this lady has to be tied, and then the wood is made ready. Everything is ready. ಆತನ ತೀರ್ಪು ಅದು ಕಾರ್ಯಗತವಾಗಲಿಕ್ಕೆ ಪ್ರಾರಂಭಿಸಿತು. ಸಮಯವನ್ನ, ದಿನಾಂಕವನ್ನ ನಿರ್ಧರಿಸಿ ಆಕೆಯನ್ನ ಸುಡಲಿಕ್ಕಾಗಿ ಆಕೆಯನ್ನ ಕಟ್ಟುವ ಕಂಬ ಮತ್ತು ಸುಡಲಿಕ್ಕೆ ಬೆಂಕಿ ಎಲ್ಲವನ್ನ ಅವರು ಅಣಿಗೊಳಿಸುತ್ತಿದ್ದರು. The crowd is gathering around to see Tamar being burned. ತಾಮಾರಳು ಜೀವಂತವಾಗಿ ಸುಡಲ್ಪಡುವುದನ್ನು ನೋಡಲಿಕ್ಕೆ ಜನರು ಸುತ್ತಲೂ ಸೇರಿ ಬರುತ್ತಿದ್ದರು. She was going into her doom, her death. ಆಕೆಯು ತನ್ನ ಅಂತ್ಯ ಸಂಸ್ಕಾರಕ್ಕೆ ಆಕೆಯು ನಡೆದುಕೊಂಡು ಹೋಗುವಾಗ, but she bears in her hand the token, the pledges. ಆದರೆ ಆಕೆಯು ತನ್ನ ಕೈಯಲ್ಲಿರುವಂತಹ ಆತನು ಇಟ್ಟಿದ್ದಂತಹ ಒತ್ತೆಯ ವಸ್ತುಗಳನ್ನ ತೋರಿಸಿದಳು. The staff is his staff, the ring is his, and everything is his. ಆಕೆಯ ಕೈಯಲ್ಲಿದ್ದಂತಹ ಕೋಲು ಯಹೂದನದು, ಆಕೆಯ ಬಳಿಯಲ್ಲಿದ್ದಂತಹ ಉಂಗುರವು ಆತನದು, ಆಕೆ ಬಸುರಾಗಿರುವುದು ಸಹ ಆತನಿಂದಲೇ. The pledges that he gave became an accusation against the judge. ಆತನು ಆಕೆಯ ಬಳಿಯಲ್ಲಿ ಇಟ್ಟಿದ್ದಂತಹ ಒತ್ತೆಯ ವಸ್ತುಗಳು ಆತನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವಂತಹ ಸಾಕ್ಷಿಗಳಾಗಿ ನಿಂತವು. It became against the judge. ನ್ಯಾಯಾಧಿಪತಿಗೆ ವಿರುದ್ಧವಾಗಿಯೇ ಆ ಒತ್ತೆಯ ವಸ್ತುಗಳು ಸಾಕ್ಷಿಗಳಾಗಿದ್ದವು. Who has to be burned now, Judah or Tamar? ಈಗ ಯಾರನ್ನ ಸುಡಬೇಕು, ಯಹೂದನನ್ನೋ ತಾಮಾರಳನ್ನೋ? Or maybe both of them. ಬಹುಶಃ ಇಬ್ಬರನ್ನು ಸುಡಬೇಕಿತ್ತು. Remember the woman caught in adultery that was brought to Jesus in John chapter 8? ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ವ್ಯಭಿಚಾರ ಮಾಡುತ್ತಾ ಸಿಕ್ಕಿ ಬಿದ್ದಂತಹ ಹೆಂಗಸನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುವುದನ್ನ ಓದಿದ್ದೀರಲ್ಲವೇ? Well, to commit adultery there has to be at least a woman and a man. ವ್ಯಭಿಚಾರವನ್ನ ಮಾಡಬೇಕಾದರೆ ಒಬ್ಬ ಗಂಡಸು ಒಬ್ಬ ಹೆಂಗಸು ಇರಲೇಬೇಕು. But only the woman was caught. The man maybe was one of them, the Pharisees. ಆದರೆ ಇಲ್ಲಿ ಅವರು ಹಿಡಿದು ತಂದಿರುವುದು ಕೇವಲ ಹೆಂಗಸನ್ನ ಮಾತ್ರ. ಬಹುಶಃ ಆತನು ಫರಿಸಾಯನಾಗಿರುವ ಕಾರಣ ಅವನನ್ನ ಬಿಟ್ಟು ಬಿಟ್ಟಿರಬಹುದು. Jesus' words that the one who without sin cast the first stone pricked their heart and they all went away from there. ಯೇಸು ಕ್ರಿಸ್ತನ ಮಾತು,
ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ ಆತನೇ ಮೊದಲನೆಯ ಕಲ್ಲನ್ನ ಆಕೆಯ ಮೇಲೆ ಹಾಕಲಿ ಎಂಬುದಾಗಿ ಹೇಳಿದ ಮಾತು ಅವರ ಹೃದಯಗಳಿಗೆ ನಾಟಿತು. ಅವರೆಲ್ಲರೂ ಹಿಂತಿರುಗಿ ಹೋದರು. Jesus Christ was the only one who could have stoned her because he was without sin. ಯೇಸು ಕ್ರಿಸ್ತನು ಮಾತ್ರ ಆಕೆಯ ಮೇಲೆ ಕಲ್ಲನ್ನ ಹೊಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದನು, ಯಾಕಂದರೆ ಆತನು ಪಾಪವಿಲ್ಲದವನಾಗಿದ್ದನು. We see the compassion of the Lord telling her that I also do not stone you, go and sin no more. In other words, I forgive you. He has shown his love to her, but said change and have a change in your life. ಆದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆಕೆಯ ಮೇಲೆ ಕರುಣೆಯನ್ನ ಇಡುವವನಾಗಿ, ನಾನು ನಿನ್ನ ಮೇಲೆ ಕಲ್ಲು ಹಾಕುವುದಿಲ್ಲ, ನಿನಗೆ ಕಲ್ಲು ಹೊಡೆಯುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಅಂದರೆ ಅರ್ಥ, ಬದಲಾದವಳಾಗಿ ಇನ್ನು ಮೇಲೆ ಜೀವಿಸು ಎಂಬುದಾಗಿ ಆಕೆಯನ್ನ ಕಳುಹಿಸಿಬಿಟ್ಟನು. The charge against Judah was actually double. ಆದರೆ ಯಹೂದನ ವಿರುದ್ಧವಾದಂತಹ ದೋಷಾರೋಪಣೆಗಳು ಅವು 2 ಪಟ್ಟು ಹೆಚ್ಚಾಗಿದ್ದವು. His sin is terrible in itself, but it was with his daughter-in-law. ಆತನ ಪಾಪವೇ ಅದು ಘೋರವಾದ ಪಾಪವಾಗಿತ್ತು, ವ್ಯಭಿಚಾರ ಎಂಬಂತದ್ದು. ಆದರೆ ಅದು ತನ್ನ ಸೊಸೆಯೊಟ್ಟಿಗೆ ಮಾಡಿರುವಂತಹ ಪಾಪವಾಗಿರುವುದರ ಕಾರಣ ಇನ್ನೂ ಹೆಚ್ಚಾದ ಪಾಪವಾಗಿತ್ತು. This is the way the Canaanite people lived. That is what we see about the immorality of the Canaanites. ಕಾನಾನಿನ ಜನರು ಯಾವ ಪಾಪಗಳಲ್ಲಿ ಜೀವಿಸುತ್ತಿದ್ದರು ಎಂಬುದನ್ನ ನಾವು ನೋಡುವಾಗ ಅವರು ಇಂತಹ ಅನೈತಿಕ ಪಾಪಗಳಲ್ಲಿ ಜೀವಿಸುತ್ತಿದ್ದರು. Even though these things are recorded in the Bible, it doesn't mean that God approved these sins. It's 9 o'clock. ದೇವರ ವಾಕ್ಯದಲ್ಲಿ ಅಥವಾ ಸತ್ಯವೇದದಲ್ಲಿ ಈ ಎಲ್ಲಾ ಪಾಪಗಳು ನಮೂದಿಸಲ್ಪಟ್ಟಿರುವ ಕಾರಣಕ್ಕೆ ದೇವರು ಇಂತಹ ಪಾಪಗಳಿಗೆ ಅನುಮೋದನೆ ಕೊಡುತ್ತಾನೆ ಅಥವಾ ಒಪ್ಪಿಗೆ ಸೂಚಿಸುತ್ತಾನೆ ಎಂಬುದಾಗಿ ನಾವು ನೆನೆಸಬಾರದು. If Jacob's family continued in Canaan, they would have adopted the same. That's why God sent Joseph beforehand to Egypt to take them out from Canaan and take them to Egypt. ಯಾಕೋಬನು ಮತ್ತು ಯಾಕೋಬನ ಕುಟುಂಬ ಒಂದು ವೇಳೆ ಕಾನಾನ್ ದೇಶದಲ್ಲಿ ಜೀವಿಸಿದ್ದರೆ ಅವನ ಎಲ್ಲಾ ಮಕ್ಕಳು ಇಂತಹ ಪಾಪಗಳನ್ನೇ ಮಾಡುತ್ತಿದ್ದರು. ಆದ ಕಾರಣವೇ ದೇವರು ಅವರನ್ನ ಐಗುಪ್ತ ದೇಶಕ್ಕೆ ಹೋಗುವ ದಾರಿಯನ್ನ ಸಿದ್ಧಪಡಿಸಿ ಯೋಸೇಫನನ್ನ ಮುಂದೂತನನ್ನಾಗಿ ಅವರ ದಾರಿಯನ್ನ ಸಿದ್ಧಪಡಿಸಲಿಕ್ಕೆ ಕಳುಹಿಸಿದನು. Is Egypt any better than Canaan? ಐಗುಪ್ತವು ಅದು ಕಾನಾನ್ ದೇಶಕ್ಕಿಂತ ಉತ್ತಮವಾಗಿತ್ತಾ? No. ಇಲ್ಲ. But God is going to separate them and isolate them in the land of Goshen in Egypt. ಆದರೆ ದೇವರು ಇಸ್ರಾಯೇಲರನ್ನ ಬೇರ್ಪಡಿಸಿ ಆ ಗೋರ್ಷೇಮ್ ಸೀಮೆಯಲ್ಲಿ ಐಗುಪ್ತ ದೇಶದಲ್ಲಿ ಅವರನ್ನ ಬೇರ್ಪಡಿಸಿ ಇಟ್ಟನು. God don't want the Canaanite influence or the Egyptian influence on his called out people, Israel. ದೇವರು ತಾನು ಆರಿಸಿಕೊಂಡಂತಹ ಜನರಾದಂತಹ ಇಸ್ರಾಯೇಲರ ಮೇಲೆ ಕಾನಾನ್ಯರ ಪ್ರಭಾವವಾಗಲಿ ಅಥವಾ ಐಗುಪ್ತ ದೇಶದವರ ಪ್ರಭಾವವಾಗಲಿ ಬೀಳಬಾರದು ಎಂಬುದಾಗಿ ಆತನು ಬಯಸಿದನು. Separation is a great doctrine in the word of God. Starting from Genesis chapter 1, God separated light and darkness. ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು ಸತ್ಯವೇದದುದ್ದಕ್ಕೂ ನಾವು ನೋಡುವಂತಹ ಒಂದು ಉತ್ತಮವಾದಂತಹ ಒಂದು ಬೋಧನೆ ಯಾವುದೆಂದರೆ ಪ್ರತ್ಯೇಕತೆ. ದೇವರು ನಾವು ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ಬಯಸುತ್ತಾನೆ. This is a teaching that we need to have in our assemblies. Very important, and many a times we compromise and we face the consequence of that. ನಮ್ಮ ಸಭೆಗಳಲ್ಲಿಯೂ ಸಹ ನಾವು ಈ ಪ್ರತ್ಯೇಕತೆಯ ಕುರಿತಾದಂತಹ ಬೋಧನೆಗಳನ್ನು ಮಾಡಬೇಕು. ಇಂತಹ ಪ್ರತ್ಯೇಕತೆಯ ಜೀವಿತವನ್ನ ಜೀವಿಸದ ಕಾರಣ ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳು ಅದರ ದುಷ್ಪರಿಣಾಮವನ್ನ ಎದುರಿಸುತ್ತಾರೆ. When Judah was giving the sentence to burn her, she said, I would like you to know who the father of the child is. ಯಹೂದನು ಆಕೆಯನ್ನ ಸುಟ್ಟು ಬಿಡಬೇಕು ಎಂಬುದಾಗಿ ಬಯಸುವಾಗ ಆಕೆಯು ನನ್ನ ಹೊಟ್ಟೆಯಲ್ಲಿರುವಂತಹ ಮಗುವಿನ ತಂದೆ ಯಾರು ಎಂಬುದಾಗಿ ತಿಳಿದುಕೋ ಎಂಬುದಾಗಿ ಆತನಿಗೆ ತಿಳಿಸಿದಳು. In other words, Judah was judging himself. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಯಹೂದನು ತನ್ನನ್ನು ತಾನೇ ನ್ಯಾಯ ತೀರ್ಪು ಮಾಡಿಕೊಂಡಿದ್ದನು. This sin was repulsive in his own eye. He felt this shouldn't have happened in Israel. ಆತನ ಕಣ್ಣಿನಲ್ಲಿ ಆ ಪಾಪವು ಅದು
ಪ್ರತಿಬಿಂಬಿಸುತ್ತಿತ್ತು. ಇಸ್ರಾಯೇಲರ ಮಧ್ಯದಲ್ಲಿ ಇಂಥ ದುಷ್ಟ ಪಾಪವು ನಡೆಯಬಾರದಾಗಿತ್ತು ಎಂಬುದಾಗಿ ಆತನ ಮನಸ್ಸಿನಲ್ಲಿ ಗೊತ್ತಾಯಿತು. But he himself did that. He married a Canaanite woman to begin with. ಆದರೆ ಆತನೇ ಅಂತ ಪಾಪವನ್ನ ಮಾಡಿದ್ದನು. ಪ್ರಪ್ರಥಮವಾಗಿ ಕಾನಾನ್ ಸ್ತ್ರೀಯನ್ನ ಮದುವೆ ಆದವನು ಆತನೇ. Dear believers, if we become like the world, we will not be able to influence the world for the gospel. ಪ್ರಿಯ ವಿಶ್ವಾಸಿಗಳೇ, ನಾವು ಈ ಲೋಕದಿಂದ ಪ್ರತ್ಯೇಕವಾಗದೆ ಹೋದರೆ ಸತ್ಯವೇದದ ಮೂಲಕ ಈ ಲೋಕದ ಮೇಲೆ ಪ್ರಭಾವ ಬೀರಲಿಕ್ಕಾಗಲಿ, ನಮ್ಮ ಜೀವಿತದ ಮೂಲಕ ಪ್ರಭಾವ ಬೀರಲಿಕ್ಕಾಗಲಿ ಸಾಧ್ಯವಿಲ್ಲ. Judah had lowered himself to the level of the Canaanites. ಯಹೂದನು ತನ್ನನ್ನು ತಾನೇ ಆ ಕಾನಾನ್ ದೇಶದ ಮಟ್ಟಕ್ಕೆ ಇಳಿಸಲ್ಪಟ್ಟಿದ್ದನು ಅಥವಾ ಇಳಿದು ಹೋಗಿದ್ದನು. Let us read verse 27 to 30. 27ರಿಂದ 30ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ತಾಮಾರಳಿಗೆ ಹೆರಿಗೆ ಕಾಲ ಬಂದಾಗ ಆಕೆಯ ಗರ್ಭದಲ್ಲಿ ಅವಳಿ ಮಕ್ಕಳಿರುವುದು ಕಂಡು ಬಂತು. ಆಕೆ ಇರುವಾಗ ಒಂದು ಮಗುವು ಕೈ ಚಾಚಲು ಸೂಲಗಿತ್ತಿಯು ಇದು ಮೊದಲಾಗಿ ಬಂದದ್ದು ಎಂದು ಹೇಳಿ ಅದರ ಕೈಗೆ ಕೆಂಪು ನೂಲನ್ನು ಕಟ್ಟಿದಳು. ಅದು ಕೈಯನ್ನು ಹಿಂದಕ್ಕೆ ತೆಗೆಯಲು ಅವರೊಡನೆ ಇದ್ದ ಮತ್ತೊಂದು ಶಿಶುವು ಹೊರಗೆ ಬಂತು. ಸೂಲಗಿತ್ತಿಯು ಇದನ್ನು ಕಂಡು, ನೀನು ಛೇದಿಸಿಕೊಂಡು ಬಂದದ್ದೇನು ಎಂದು ಹೇಳಿದ್ದರಿಂದ ಅದಕ್ಕೆ ಪೆರೆಚ್ ಎಂದು ಹೆಸರಾಯಿತು. ತರುವಾಯ ಕೈಗೆ ಕೆಂಪು ನೂಲು ಕಟ್ಟಿಕೊಂಡ ಶಿಶುವು ಹುಟ್ಟಿತು. ಅದಕ್ಕೆ ಜೆರೇಹ ಎಂದು ಹೆಸರಾಯಿತು. We see the birth of the twins, Judah's relationship with Tamar. ಯಹೂದನು ತಾಮಾರಳೊಟ್ಟಿಗೆ ಸಂಗಮಿಸಿದ ಕಾರಣ ಹುಟ್ಟಿದ ಅವಳಿ ಮಕ್ಕಳ ಕುರಿತಾಗಿ ಇಲ್ಲಿ ನಾವು ಓದಿದೆವು. It's an amazing thing that the Lord Jesus Christ could come through the lineage of Tamar and Perez. ಇದು ಒಂದು ಅದ್ಭುತವಾದ ನಮ್ಮ ಕರ್ತನ ಕ್ರಿಸ್ತನು ತಾಮಾರಳು ಮತ್ತು ಪೆರೆಚನ ಸಂತತಿಯಲ್ಲಿ ಹುಟ್ಟಿ ಬಂದನು. In Matthew chapter 1 verse 16 we read that. 1ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 16ನೇ ವಚನದಲ್ಲಿ ಅದನ್ನು ನಾವು ಓದುತ್ತೇವೆ. And there was no one sinless among mankind. All have sinned and come short of the glory of God. So if Jesus had to come as a human being, he had to come through a sinful line only. ದೇವರ ವಾಕ್ಯವು ಹೇಳುತ್ತದೆ, ಮನುಷ್ಯರಲ್ಲಿ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಹುಟ್ಟಿ ಬರಬೇಕಾದರೆ ಪಾಪದಿಂದ ತುಂಬಿದ ಈ ಮಾನವನ ಜನಾಂಗದಲ್ಲಿಯೇ ಆತನು ಹುಟ್ಟಿ ಬರಬೇಕಾಯಿತು. But he came without sin. And 2 Corinthians 5:21. Let's read that verse. 2 Corinthians 5:21. ಆದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಓದುವ ಪ್ರಕಾರ ಆತನು ಪಾಪವಿಲ್ಲದವನಾಗಿ ಈ ಲೋಕಕ್ಕೆ ಬಂದನು. ದಯಮಾಡಿ ಓದಿರಿ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. Dear one, there was no other way God could save a wretch like me and you, a sinner like me and you. That is the only way God could do that. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಂತಹ ಕಡು ಪಾಪಿಗಳನ್ನ ರಕ್ಷಿಸಲಿಕ್ಕೆ ಬೇರೆ ಯಾವುದೇ ಮಾರ್ಗವೂ ಇಲ್ಲದೆ ಹೋದಾಗ ದೇವರು ಮಾಡಿದಂತಹ ಒಂದೇ ಮಾರ್ಗ ಅದು ಇದಾಗಿತ್ತು. When you look at Judah's sin, his marriage with the Canaanite was the first step of falling into sin. ಯಹೂದನ ಜೀವಿತದಲ್ಲಿ ಪಾಪದ ಕುರಿತಾಗಿ ನಾವು ಓದುವುದಾದರೆ ಆ ಕಾನಾನ್ ಸ್ತ್ರೀಯನ್ನು ಆತನು ಮದುವೆ ಮಾಡಿಕೊಂಡದ್ದೇ ಆತನ ಪ್ರಪ್ರಥಮವಾದ ಘೋರ ಪಾಪವಾಗಿತ್ತು. Intermingling with the race that is grossly immoral. ಅನೈತಿಕತೆಯಿಂದ ಕೂಡಿದಂತಹ ಜನಾಂಗದೊಟ್ಟಿಗೆ ತಾವು ಮಿಶ್ರವಾಗುವುದು ಆ ಪಾಪ. We need to be very careful when we propose marriage for our children as believers. If the children are believers, we should make sure that they only marry a believer with the same teaching, same conviction. This is very important. Many families, they violate that, and we see the consequence of that in our assemblies. ನಮ್ಮ ಮಕ್ಕಳಿಗೆ ಮದುವೆಯ ಸಂಬಂಧಗಳನ್ನು ಹುಡುಕುವಾಗ ನಮ್ಮ ಮಕ್ಕಳು ವಿಶ್ವಾಸಿಗಳಾಗಿರುವುದಾದರೆ ಅವರಿಗೆ ವಿಶ್ವಾಸಿಯನ್ನೇ ಹುಡುಕಿ ಮದುವೆ ಮಾಡಬೇಕು. ಅಂತಹ ಬೋಧನೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕು ಮತ್ತು ಅದನ್ನ ಕೈಕೊಂಡು ನಡೆಯಬೇಕು.
All have sinned and come short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. What did we learn today from this very dark chapter? ಈ ಒಂದು ಕಪ್ಪು ಅಧ್ಯಾಯದಲ್ಲಿ ನಾವು ಇಂದು ಕಲಿತಂತಹ ಪಾಠಗಳೇನು? Psalm 139 verse 23 and 24 lastly. ಕಟ್ಟಕಡೆಯದಾಗಿ 139ನೇ ಕೀರ್ತನೆ 23 and 24. 23-24ನೇ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. That's a prayer that I and you should have, because we all have the capacity to fall short and sin. And it's easy to judge others, but God wants me to judge myself first. If I judge myself, then I don't have to fall into God's judgment. ಇದೇ ಪ್ರಾರ್ಥನೆಯನ್ನ ನಾನು ನೀನು ಮಾಡಬೇಕು ಪ್ರಪ್ರಥಮವಾಗಿ. ಯಾಕಂದರೆ ನಮ್ಮಲ್ಲಿ ಘೋರವಾದಂತಹ ಪಾಪಗಳನ್ನ ಮಾಡುವಂತಹ ಸಾಮರ್ಥ್ಯ ಉಂಟು. ಆದ್ದರಿಂದ ಇತರರಲ್ಲಿ ತಪ್ಪನ್ನ ಪಾಪವನ್ನ ಹುಡುಕುವ ಬದಲು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮಲ್ಲಿರುವಂತಹ ಪಾಪಗಳಿಗೆ ತಕ್ಕ ತೀರ್ಪನ್ನ ಅಥವಾ ತಕ್ಕದಂತ ಪಶ್ಚಾತ್ತಾಪವನ್ನು ನಾವು ಮಾಡಿಕೊಳ್ಳಬೇಕು. Jeremiah 79, very hard is desperately wicked. Who can know that? Only God can discern, and God can show us. If we pray like David, search me, O God. ಯೆರೆಮೀಯ 17ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದೋ ಪ್ರಕಾರ ಹೃದಯವು ಎಲ್ಲಕ್ಕಿಂತ ವಂಚಕ, ವಾಸಿಯಾಗದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ನಾವು ಓದುತ್ತೇವೆ. ಅದೇ ರೀತಿಯಲ್ಲಿ ದಾವೀದನು ಮಾಡಿದ ಪ್ರಾರ್ಥನೆ ಪ್ರಕಾರ ನನ್ನ ಹೃದಯವನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿದುಕೋ ಎಂಬುದಾಗಿ ಹೇಳಿದ ರೀತಿಯಲ್ಲಿ ನಮ್ಮನ್ನ ನಾವು ದೇವರ ಕೈಗೆ ಒಪ್ಪಿಸಿಕೊಂಡು ನಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು. May that be our prayer every day in our life. Lord, help me to examine my Lord, you examine and you show me where I have fallen. ಅದೇ ನಮ್ಮ ಜೀವಿತದ ಪ್ರಾರ್ಥನೆ ಆಗಿರಬೇಕು. ಕರ್ತನೆಯಿಂದ ನನ್ನ ಪರೀಕ್ಷಿಸು, ನನ್ನಲ್ಲಿ ಇರುವಂತಹ ತಪ್ಪುಗಳನ್ನು ತಿಳಿಸಿಕೊಡು, ನಾನು ಎಲ್ಲಿ ಬಿದ್ದು ಹೋಗಿದ್ದೇನೋ ಅಲ್ಲಿ ನನ್ನನ್ನ ಮತ್ತೆ ಮೇಲೆತ್ತುವ ಹಾಗೆ ಸಹಾಯಿಸಿ ಎಂಬುದಾಗಿ ಪ್ರಾರ್ಥಿಸಬೇಕು. Lord willing, next week we'll continue our study in Joseph's life. What a contrast between Judah and Joseph's life. ದೇವರ ಚಿತ್ತ ಇರುವುದಾದರೆ ನಾವು ಮುಂದಿನ ವಾರ ಯೋಸೇಫನ ಜೀವಿತ ಚರಿತ್ರೆಯನ್ನ ಅಧ್ಯಯನದಲ್ಲಿ ಮುಂದುವರಿಸುತ್ತೇವೆ. ಯಹೂದನ ಜೀವಿತಕ್ಕೂ ಯೋಸೇಫನ ಜೀವಿತಕ್ಕೂ ಎಂತಹ ದೊಡ್ಡದಾದ ವ್ಯತ್ಯಾಸವಿದೆ ನೋಡಿರಿ. 37 and 39 in between this chapter is inserted to show us the contrast and what could have happened to Israelites if they continued in Canaan. 37 ಮತ್ತು 39ನೇ ಅಧ್ಯಾಯದ ಮಧ್ಯದಲ್ಲಿ 38ನೇ ಅಧ್ಯಾಯವನ್ನು ದೇವರು ಇಟ್ಟಿರುವ ಕಾರಣವೇನೆಂದರೆ ಯಹೂದನ ಪಾಪದ ಕುರಿತಾಗಿ ನಮಗೆ ತೋರಿಸಿಕೊಡಬೇಕಾಗಿತ್ತು. ಒಂದು ವೇಳೆ ಅವರನ್ನ ಕಾನಾನ್ ದೇಶದಿಂದ ಹೊರತರದೆ ಹೋಗಿದ್ದಾರೆ ಇಸ್ರಾಯೇಲರ ಜೀವಿತದಲ್ಲಿ ಎಂತಹ ಪಾಪಗಳು ಸಂಭವಿಸುತ್ತಿದ್ದವು ಎಂಬುದನ್ನು ನಮಗೆ ತಿಳಿಸಿಕೊಡುವುದೇ ಆಗಿದೆ. Israel's history is a learning and warning for each one of us. ಇಸ್ರಾಯೇಲರ ಚರಿತ್ರೆ ನನಗೆ ನಿಮಗೆ ಪಾಠ ಕಲಿಯುವುದಕ್ಕಾಗಿ ಮತ್ತು ಎಚ್ಚರಿಕೆಗಾಗಿ ಇಡಲ್ಪಟ್ಟಿದೆ. Take the good things that happened in the patriarch's life. At the same time, do not follow where they have failed. ಆ ಮೂಲ ಪಿತೃಗಳ ಜೀವಿತದಲ್ಲಿ ನಡೆದಂತಹ ಒಳ್ಳೆಯ ಸಂಗತಿಗಳನ್ನ ನಾವು ತೆಗೆದುಕೊಂಡು ಅವುಗಳನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳೋಣ. ಕೆಟ್ಟದಾದ ಸಂಗತಿಗಳನ್ನ ನಾವು ಬಿಟ್ಟು ಬಿಡೋಣ. May God's name be glorified. Thank you.